ಕೇಳುತ್ತೆ. ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಿದೆ ಅಲ್ವಾ? ಒಂದ್ಸಲ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ಬಿಡಿ, ಕೇಳಿಸ್ತಿದೆ ಸರ್ ಅಂತ. ಬೆನಕ ಅಲ್ಲಲ್ಲ, ಹ್ಯಾಂಡ್ ರೈಸ್ ಬಟನ್ ಟಚ್ ಮಾಡಿ ಅಂತ. ಎಸ್, ಅನನ್ಯ ಕೇಳಿಸ್ತಿಲ್ವಾ? ವಿಡಿಯೋ ಆಫ್ ಮಾಡ್ಕೋಬೇಡಿ. ಭುವಿಕ್, ಚಿರಾಗ್, ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಇರಲಿ. Keep notebook and pencils with you ready, and let us start the interesting chapter of Navodaya, that is divisibility test. So ನಿಮಗೆ ಇಲ್ಲಿವರೆಗೂ ಕೂಡ ಹೇಳ್ಕೊಟ್ಟಿದ್ದು ಒಂದು ರೀತಿ ಆದ್ರೆ ಇನ್ ಮುಂದೆ ಹೇಳ್ಕೊಡೋದೆಲ್ಲದೂ ಕೂಡ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಹೌದಲ್ಲ? ವಿಶೇಷ ಅನ್ಸುತ್ತೆ, ಸ್ಪೆಷಲ್ ಅನ್ಸುತ್ತೆ, ಹಂಗ ಅನ್ನಿಸ್ಬೇಕು. ನೀವು ನಿಮ್ಮ ಫ್ರೆಂಡ್ಸಿಗೆ, ಬೇರೆಯವ್ರಿಗೆ ಆ ತರ ಕ್ವಶನ್ಸ್ ನ ಕೇಳ್ತಾ ಹೋಗ್ಬೇಕು. ಅವಾಗ ನಿಮಗೆ ಅದು ಸಖತ್ತು ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ನೀವು ಕಲ್ತಿರೋದು ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಬೇರೆಯವ್ರಿಗಿಂತ ನೀವು ಯಾವ ರೀತಿ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಅವಾಗವಾಗ ಮಧ್ಯದಲ್ಲಿ ಪೋಲ್ ಕೊಡ್ತಾ ಇರ್ತೀವಿ. ರೆಡಿಯಾಗಿರಿ. ದೀಪ್ತಿ, ಚಿರಾಗ್ ವಿಡಿಯೋ ಆನ್ ಮಾಡ್ಕೊಂಡಿಲ್ಲ, ವಿಡಿಯೋ ಆನ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ನಿಮ್ ಪಕ್ಕದಲ್ಲಿ ಕೂತಿದ್ದಾರೆ ಅಂದ್ರೆ ವಿಡಿಯೋ ಬೇಡ. ನೀವು ಒಬ್ಬರೇ ಕೂತಿದ್ದೀರಾ ಅಂದ್ರೆ ನೀವು ವಿಡಿಯೋ ಆನ್ ಮಾಡ್ಕೊಳ್ಳೇಬೇಕು, ಆಯ್ತಾ? ರೈಟ್. Let us start. ಪ್ರೈಮ್ ನಂಬರ್ಸ್ದು ತುಂಬಾ ಜನ ಹೋಮ್ವರ್ಕ್ ನನಗೆ ಕಳಿಸಿಲ್ಲ, ತುಂಬಾ ಜನ. ಓಕೆ, ಪ್ರೈಮ್ ನಂಬರ್ಸ್ನ ಮತ್ತೆ ರಿಪೀಟ್ ಮಾಡೋಣ ಬೇರೆ ದಿನ. ಬಟ್ ಡಿವಿಸಿಬಿಲಿಟಿ ಟೆಸ್ಟ್ ಅಂತ ಹೇಳ್ತೀವಿ ನಾವು, ಏನ್ ಹಂಗಂದ್ರೆ ಅನ್ನೋದನ್ನ ಚೆಕ್ ಮಾಡೋಣ. ನಿಮಗೆ ಪ್ರೈಮ್ ನಂಬರ್ನ ಫೈಂಡ್ ಔಟ್ ಮಾಡ್ಲಿಕ್ಕೂ ಕೂಡ ಈ ಡಿವಿಸಿಬಿಲಿಟಿ ಟೆಸ್ಟ್ ಏನಾದ್ರು ಗೊತ್ತಿದ್ರೆ ಇನ್ನೂ ಈಸಿ ಆಗುತ್ತೆ. ಯಾಕೆ ಅಂತ ಇವತ್ತು ಗೊತ್ತಾಗುತ್ತೆ ನಿಮಗೆ. ಕನ್ನಡದಲ್ಲಿ ಅದನ್ನ ನಾವು ವಿಭಾಜ್ಯತೆಯ ನಿಯಮ ಅಂತೀವಿ. ಇಂಗ್ಲಿಷ್ ನಲ್ಲಿ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂತ ಹೇಳ್ತೀವಿ. ವಾಟ್ ಈಸ್ ಡಿವಿಸಿಬಿಲಿಟಿ? ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗೋದು ಕಷ್ಟ, ಬಟ್ ಎಕ್ಸಾಂಪಲ್ಸ್ ಕೊಟ್ರೆ ಅರ್ಥ ಆಗುತ್ತೆ. ಎ ಡಿವಿಸಿಬಿಲಿಟಿ ರೂಲ್ ಈಸ್ ಎ ಶಾರ್ಟ್ ಹ್ಯಾಂಡ್ ವೇ ಆಫ್ ದ ಡಿಟರ್ಮೈನಿಂಗ್ whether a given number is divisible by a fixed divisor without performing the division by examining its digits. ಕನ್ನಡದಲ್ಲಿ ದತ್ತ ಸಂಖ್ಯೆಯ ಭಾಜಕವನ್ನ ಭಾಗಾಕಾರ ಕ್ರಿಯೆ ಮಾಡದೆ ನೇರವಾಗಿ ಕಂಡುಹಿಡಿಯುವ ವಿಧಾನವೇ ವಿಭಾಜ್ಯತೆಯ ನಿಯಮ. ಏನಂಗಂದ್ರೆ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಭಾಜಕ ಅಂದ್ರೇನು, ಡಿವೈಸರ್ ಅಂದ್ರೇನು ಸ್ವಲ್ಪ ಅದು ಗೊತ್ತಿರ್ಬೇಕು ಮೊದಲಿಗೆ. ಒಂದು ಡಿವಿಷನ್ ಪ್ರಾಬ್ಲಮ್ ತಗೋಣ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ division problem. 3 ones are 3, 2 ones are 2, 1 remaining, 15 ಆಯ್ತು. 2 sevens are 14, 1 remaining, 2 8s are 16. ಓಕೆ, ಇದರಲ್ಲಿ ಯಾವ್ದಾವ್ದನ್ನ ಏನಂತಾರೆ, ಕನ್ನಡದಲ್ಲಿ ಏನಂತಾರೆ, ಇಂಗ್ಲಿಷಲ್ಲಿ ಏನಂತಾರೆ ಅಂತ ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ, ಹೌದಾ? ಇದನ್ನ ನಾವು ಡಿವೈಸರ್ ಅಂತ ಕರಿತೀವಿ. ಡಿವೈಸರ್ ಅಂದ್ರೆ ಭಾಗ ಮಾಡುವ ಸಂಖ್ಯೆ. ಭಾಜಕ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಂದ್ರೆ ಇದು ಭಾಗ ಮಾಡುತ್ತೆ ಯಾವ್ದನ್ನ, ಈ ನಂಬರ್ನ. ಸೊ ಇದು ಭಾಜ್ಯ, ಆಯ್ತಾ? ಅಂದ್ರೆ ಡಿವೈಡೆಂಡ್ ಅಂತ ಹೇಳ್ತೀವಿ. ಡಿವೈಡೆಂಡ್ ಕನ್ನಡದಲ್ಲಿ ಇದನ್ನ ಭಾಜ್ಯ ಅಂತ ಹೇಳ್ತೀವಿ. ಇದನ್ನ ಭಾಗಲಬ್ಧ ಅಂತ ಹೇಳ್ತೀವಿ. ಭಾಗಲಬ್ಧ ಅಂದ್ರೆ ಉತ್ತರ ಬರೋ ಅಂತದನ್ನ ಭಾಗಲಬ್ಧ. ಮೇಡಮ್, ನಾನ್ ತಗೊಂಡಿದ್ದೆ ಫೋನ್, ಇದನ್ನ ಏನ್ ಹೇಳ್ಬೇಕಿತ್ತ? ಕ್ಲಾಸ್ ನಡಿ. ಹೌದಾ, ಒಂದು ನಿಮಿಷ ಕೊಟ್ಟು ಕಳಿಸ್ತೀವಿ, ಹೇಳ್ತೀನಿ. ಅಮ್ಮನ್ಗೆ ಒಂದು ಬಾಕ್ಸ್ ಬೇಕಂದ್ರೆ, ರೊಟ್ಟಿನ ಬಾಕ್ಸು ಇವರಿಗೆ, ಕೇಳಿದವರಿಗೆ ಅಂತ ಹೇಳಿ.
ಒಂದು ನಿಮಿಷ. ಸ್ಯಾರಿದ ಏನಾದ್ರು ಬಾಕ್ಸ್ ಇದ್ರೆ ಕೊಡ್ಬೇಕಂತೆ, ಗೊತ್ತಿಲ್ಲ. ಓಕೆ, ಕೇಳಿಸ್ತಿದೆ ಅಲ್ವಾ? ಸ್ವಲ್ಪ ಡಿಸ್ಟರ್ಬೆನ್ಸ್. ಓಕೆ, ಕಂಟಿನ್ಯೂ ಮಾಡೋಣ. ಭಾಗಲಬ್ಧ ಅಂತ ಹೇಳ್ತೀವಿ ಇದನ್ನ. ಭಾಗಲಬ್ಧ ಬರುವಂತ ಕನ್ನಡದಲ್ಲಿ ಭಾಗಲಬ್ಧ ಅಂತೀವಿ, ಇಂಗ್ಲಿಷ್ನಲ್ಲಿ ಇದನ್ನ ಕೋಶಂಟ್ ಅಂತ ಕರಿತೀವಿ. ಆಯ್ತಾ? ಕೋಶಂಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ರಿಮೈಂಡರ್. ಇವೆಲ್ಲ ಗೊತ್ತಿರಬೇಕು. ಡಿವಿಷನ್ ಅಲ್ಲಿ ರಿಮೈಂಡರ್ ಅಂದ್ರೆ ಶೇಷ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಉಳಿಯುವಂತ ಸಂಖ್ಯೆ. ಓಕೆ, ಇದೆಲ್ಲ ಗೊತ್ತಿರ್ಲಿ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಯಾವ್ದಾದ್ರೂ ಒಂದು ನಂಬರ್ ಕೊಟ್ರೆ, ಫಾರ್ ಎಕ್ಸಾಂಪಲ್ 250, ಈ 250 ಅನ್ನೋ ನಂಬರು ನಾವು ಡಿವಿಸಿಬಿಲಿಟಿ ಟೆಸ್ಟ್ ಮಾಡ್ತೀವಿ ವಿತೌಟ್ ಪರ್ಫಾರ್ಮಿಂಗ್ ಡಿವಿಷನ್. ಅಂದ್ರೆ ಈ ಡಿವಿಷನ್ ಮಾಡ್ದನೆ, ಏನೂ ಡಿವಿಷನ್ ಮಾಡ್ದನೆ ನೋಡಿದ ತಕ್ಷಣ ಹೇಳ್ಬೋದು ಇದು ಯಾವ್ದ್ರಿಂದ ಡಿವೈಡ್ ಆಗುತ್ತೆ, ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ. ಸೊ ದಟ್ ಈಸ್ ಕಾಲ್ಡ್ ಡಿವಿಸಿಬಿಲಿಟಿ ಟೆಸ್ಟ್ ಅಥವಾ ವಿಭಾಜ್ಯತೆ ನಿಯಮ. ಇದು ಶಾರ್ಟ್ ಹ್ಯಾಂಡ್ ವೇ. ದ ಗಿವನ್ ನಂಬರ್ ಈಸ್ ಡಿವಿಸಿಬಲ್ ಬೈ ಎ ಫಿಕ್ಸ್ಡ್ ಡಿವೈಸರ್ ಆರ್ ನಾಟ್. ವಿ ಆರ್ ಚೆಕಿಂಗ್ ದಿಸ್ ಈಸ್ ಡಿವಿಸಿಬಲ್ ಬೈ 2 ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು, 3 ಇಂದ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋದು, 4 ಇಂದ ಆಗುತ್ತಾ ಅಂತ ಚೆಕ್ ಮಾಡೋದು. ಇವೆಲ್ಲವಕ್ಕೂ ಕೂಡ ಒಂದೊಂದು ರೂಲ್ಸ್ ಇದೆ. ಆಯ್ತಾ? ಆ ರೂಲ್ ಅನ್ನ ನೀವು ನೋಡಿದ್ರೆ ಸಾಕು, ಇದು ಗೊತ್ತಾಗ್ತಾ ಹೋಗುತ್ತೆ ಇದು ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಥವಾ ಆಗೋದಿಲ್ಲ ಅಂತ ಹೇಳಿ. ಫಸ್ಟ್ ನಾವು 1 ಅಂತ ತಗೋಣ. ಯಾವ ನಂಬರ್ ಕೊಟ್ಟರು ಕೂಡ ಆಲ್ ದ ನಂಬರ್ಸ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 1, ಡಿವಿಸಿಬಲ್ ಬೈ 1. ಸೊ ಎಲ್ಲಾ ನಂಬರು ಕೂಡ 1 ಇಂದ ಡಿವೈಡ್ ಆಗುತ್ತೆ. ಅದಕ್ಕೆ ಏನು ಚೆಕ್ ಮಾಡೋದು ಅವಶ್ಯಕತೆನೇ ಇಲ್ಲ. ನೋ ನೀಡ್ ಟು ಚೆಕ್ ಇಟ್ ಔಟ್ ಬಿಕಾಸ್ 1 ಈಸ್ ಅ ಫ್ಯಾಕ್ಟರ್ ಫಾರ್ ಆಲ್ ದ ನಂಬರ್ಸ್. ಒಂದು ಅನ್ನೋದು ಎಲ್ಲಾ ಸಂಖ್ಯೆಗಳ ಅಪವರ್ತನ. ಅಂದ್ರೆ ಬೇರೆ ಬೇರೆ ನಂಬರ್ಸ್ ನ ಕೊಡ್ತಾರೆ ಮಕ್ಕಳೇ. ಇದು ನಾವು ಡಿವೈಸರ್ ನ ಅಂದ್ರೆ ಡಿವಿಷನ್ ನ ಚೆಕ್ ಮಾಡ್ತೀವಿ, ಬಟ್ ಕೋಶಂಟ್ ಅಂದ್ರೆ ಆನ್ಸರ್ ನ ಹೇಳೋದಿಲ್ಲ. ಇಲ್ಲಿ ಬರೀ ಆ ನಂಬರ್ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಅಷ್ಟೇ ನೋಡಿದ ತಕ್ಷಣ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ 250 ಇಲ್ಲಿ ಕೊಟ್ಟಿದೀವಿ ನಾವು. ಈ 250 ಅನ್ನೋದು 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ ನೋಡಿದ ತಕ್ಷಣ ಹೇಳ್ಬೋದು ಇದು ಡಿವೈಡ್ ಆಗುತ್ತೆ 2 ಇಂದ ಕಂಪ್ಲೀಟ್ ಆಗಿ. ಏನು ರಿಮೈಂಡರ್ ಶೇಷ ಉಳಿದನ್ನೇ ಡಿವೈಡ್ ಆಗುತ್ತೆ. ಸರ್ ಹೇಗೆ ಹೇಳ್ತಿದ್ದೀರಾ? ಅದನ್ನೇ ಡಿವೈಸಿಬಿಲಿಟಿ ಟೆಸ್ಟ್ ಅನ್ನೋದು. ಹೇಗೆ ಹೇಳ್ತೀವಿ ಅಂತಂದ್ರೆ, ಎಲ್ಲಾ ನಂಬರ್ಸು ಏನಾದ್ರೂ ಎಲ್ಲ ಈವನ್ ನಂಬರ್ಸು 2 ಇಂದ ಡಿವೈಡ್ ಆಗುತ್ತೆ. ಅಂದ್ರೆ ಸಮಸಂಖ್ಯೆಗಳು, ಆಲ್ ಈವನ್ ನಂಬರ್ಸ್, ಎಲ್ಲಾ ಸಮಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ 10,258 ಇದೆ. ಈ ನಂಬರು ಒಂದು ಈವನ್ ನಂಬರು. ಹೆಂಗ್ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತು ನಮಗೆ ಈವನ್ ನಂಬರ್ ಅಂತ? ಸೊ ಈವನ್ ನಂಬರ್ ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ, ದಿಸ್ 8 ಕರೆಂಟ್ ಇಲ್ವಾ, ಪವರ್ ಇಲ್ವಾ ನೋಡು, ಆನ್ ಮಾಡಿ ಲೈಟ್ ಆನ್ ಮಾಡು. ಅಲ್ಲಿ ಗ್ರೀನ್ ಲೈಟ್ ಆನ್ ಆಗಿದೆ ನೋಡಿ ಡಿವೈಸ್ ಇದರಲ್ಲಿ. ಸ್ವಿಚ್ ಆನ್ ಆಗಿದೆಯಾ ಅಲ್ಲಿ? ಆ ಸ್ವಿಚ್ ಟಿವಿ ಸ್ವಿಚ್ ಆನ್ ಆಗಿದೆಯಾ? ಕ್ಲೋಸ್ ಮಾಡು. ಓಕೆ, ಈ 8 ಅನ್ನೋದು ಈವನ್ ನಂಬರ್ ಆಗಿದ್ರೆ ಯುನಿಟ್ ಡಿಜಿಟ್ ಅಷ್ಟೇ ಚೆಕ್ ಮಾಡ್ತೀವಿ. ಯುನಿಟ್ ಡಿಜಿಟ್ ಏನಾದ್ರೂ ಈವನ್ ನಂಬರ್ ಆಗಿದ್ರೆ ಅದೊಂದು ಈವನ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಯುನಿಟ್ ಡಿಜಿಟ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ವಿಲ್ ಬಿ ಡಿವಿಸಿಬಲ್ ಬೈ 2. ಅಂದ್ರೆ ಈ ಸಂಖ್ಯೆ 2ರಿಂದ ಭಾಗವಾಗುತ್ತೆ. ಉತ್ತರ ಎಷ್ಟು? ವಿ ಹ್ಯಾವ್ ಟು ಡಿವೈಡ್ ದಟ್ ನಂಬರ್. ನಾವು ಆಪರೇಟ್ ಮಾಡಲೇಬೇಕು. ಆದ್ರೆ ವಿತೌಟ್ ಪರ್ಫಾರ್ಮ್ ಅ ಡಿವಿಷನ್ ನಾವು ಹೇಳ್ಬೋದು ಕಂಪ್ಲೀಟ್ ಆಗಿ ಇದು 2 ಇಂದ ಡಿವೈಡ್ ಆಗುತ್ತೆ. ಇದು ಕೂಡ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಯುನಿಟ್ ಡಿಜಿಟ್ ಅಲ್ಲಿ 0 ಇದೆ. 0 ಇದೆ ಅಂತಂದ್ರೆ ಅದು 2 ಇಂದ ಡಿವೈಡ್ ಆಗುತ್ತೆ. ಯಾವುದೇ ನಂಬರ್ ಆಗಿರ್ಲಿ ಬಿಡಿ ಸ್ಥಾನದಲ್ಲಿ 0 ಇರಬೇಕು. 2, 4, 6, 8. ಸೊ ಇಷ್ಟು ಡಿಜಿಟ್ಸ್ ಇದ್ರೆ ಆ ನಂಬರು 2 ಇಂದ ಡಿವೈಡ್ ಆಗುತ್ತೆ. ಏನು ಚೆಕ್ ಮಾಡೋದೇ ಬೇಡ, 100% 2 ಇಂದ ಆ ನಂಬರ್ ಡಿವೈಡ್ ಆಗುತ್ತೆ. ಯಾಕೆ ಅಂದ್ರೆ ಅವೆಲ್ಲವೂ ಕೂಡ ಈವನ್ ನಂಬರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 4956 ಇಲ್ಲಿ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 2. ಇದು ಅಷ್ಟೇ ಡಿವಿಸಿಬಲ್ ಬೈ 2. ಇದು 2 ಇಂದ ಡಿವೈಡ್ ಆಗುತ್ತೆ. ಇದು ಏನು ಡೌಟ್ ಇಲ್ಲ, ಇದು ತುಂಬಾ ಈಸಿ. ನೋಡಿದ ತಕ್ಷಣ ಹೇಳ್ತೀವಿ 250 ಆಲ್ಸೋ ಡಿವಿಸಿಬಲ್ ಬೈ 2. ಇದು ಕೂಡ ಡಿವೈಡ್ ಆಗುತ್ತೆ.
ಸೊ ಈ ರೀತಿ ಇದ್ರೆ ಇದು 2 ಇಂದ ಡಿವೈಡ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ 7 ಇದೆ. 7 ಇಸ್ ಎ ಆಡ್ ನಂಬರ್, ಇದೊಂದು ಬೆಸ ಸಂಖ್ಯೆ, ಹಾಗಾಗಿ ಇದು 2 ಇಂದ ಡಿವೈಡ್ ಆಗೋದಿಲ್ಲ. ಸರ್ ಈ ತರ ಇದ್ರೆ 1 1 3 5 7 ಎಲ್ಲಾ ನಂಬರು ಈವನ್ ನಂಬರ್ ಆಡ್ ನಂಬರೇ ಇದೆ, ಬಟ್ ಲಾಸ್ಟ್ ನಂಬರ್ ಮಾತ್ರ 4 ಇದೆ. ಇವೆಲ್ಲವೂ ಕೂಡ ಆಡ್ ನಂಬರ್ ಆಗಿರ್ಲಿ, ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ಡಿಜಿಟ್ ನಮಗೆ ಈವನ್ ನಂಬರ್ ಆಗಿದೆ. ಇದೇನಾದ್ರೂ 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಈ ಹೋಲ್ ನಂಬರು ಕೂಡ 2 ಇಂದ ಡಿವೈಡ್ ಆಗುತ್ತೆ. ದಟ್ಸ್ ಇಟ್. ಸೊ 2 ಕ್ಲಿಯರ್ ಆಯ್ತು, 1 ಕ್ಲಿಯರ್ ಆಯ್ತು. ಇವಾಗ 3, ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್ ಡಿವಿಸಿಬಿಲಿಟಿ ಟೆಸ್ಟ್ ಇಸ್ 3. ಏನು 3ದು ನಾವು 3 ಇಂದ ಡಿವೈಡ್ ಮಾಡ್ದೇನೆ ಬೈ ಸೀಯಿಂಗ್ ದ ಡಿಜಿಟ್ಸ್ ವಿ ಕ್ಯಾನ್ ಈಸಿಲಿ ಸೇ ವೆದರ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಆರ್ ನಾಟ್ ಅಂತ ಹೇಳಿ. ಅಂದ್ರೆ ಹೇಗೆ ಅದು ಶಾರ್ಟ್ ಹ್ಯಾಂಡ್ ನಾನು ಫಾರ್ಮುಲಾ ಹೇಳ್ತೀನಿ. ಏನು ಅಂತಂದ್ರೆ ಯಾವ್ದಾದ್ರೂ ಒಂದು ನಂಬರ್ ತಗೋಣ. ಈಗ 687, ಈ 687 ನಾವು 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳಿದ್ದು ತುಂಬಾ ಸುಲಭ. ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ ನಂಬರ್, ಸಮ್ ಆಫ್ ದ ಡಿಜಿಟ್ಸ್ ಅಂದ್ರೆ ಈ ಡಿಜಿಟ್ಸ್ ಅಂದ್ರೆ ಇದು 6 1 ಡಿಜಿಟ್, 8 ಮತ್ತೆ 7. ಈ ಎಲ್ಲಾ ಡಿಜಿಟ್ ನ ಆಡ್ ಮಾಡಿದ್ರೆ 6 + 8 + 7 ಆಡ್ ಮಾಡಿದ್ರೆ 21 ಬರ್ತಾ ಇದೆ. ಇಫ್ 21 is divisible by 3, then this number also is divisible by 3. ಅಂದ್ರೆ ಅರ್ಥ, ಈ ಸಂಖ್ಯೆಯನ್ನ ನಾವು ಭಾಗ ಮಾಡೋದು ಬೇಡ, ಅಂದ್ರೆ ಡಿವೈಡ್ ಮಾಡೋದು ಬೇಡ, ಎಲ್ಲವನ್ನು ಫಸ್ಟ್ ಆಡ್ ಮಾಡಬೇಕು. ಈ ಡಿಜಿಟ್ಸ್ ನ 6 8 7 ಆಡ್ ಮಾಡಿದ್ರೆ 21 ಬಂತು. 21 ಗೊತ್ತಾಗ್ತಿದೆ ನಮಗೆ ಈಸಿಯಾಗಿ 3 ಇಂದ ಡಿವೈಡ್ ಆಗುತ್ತೆ. 21 ಡಿವೈಡ್ ಆಗುತ್ತೆ ಅಂದ್ರೆ ಈ ನಂಬರ್ ಕೂಡ ಡಿವೈಡ್ ಆಗುತ್ತೆ. ಸೊ ದಿಸ್ ಈಸ್ ದ ಶಾರ್ಟ್ ಹ್ಯಾಂಡ್ ವೇ whether the fixed divisor, whether the fixed given number is divisible by 3 or not ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಈ 687 100% 3 ಇಂದ ಡಿವೈಡ್ ಆಗುತ್ತೆ. ಲೆಟ್ ಅಸ್ ಚೆಕ್ ಇಟ್. 8 ಹೌದಾ, 3 2s are 6, again 2, again 3 9s are 27. ಸೊ ಕಂಪ್ಲೀಟ್ಲಿ ಡಿವೈಡೆಡ್. ನಾವು ಇದನ್ನ ಡಿವೈಡ್ ಮಾಡ್ದೇನೆ ನಂಬರ್ನ ನೋಡಿದ ತಕ್ಷಣ ಹೇಳ್ಬಹುದು. ಯಾಕೆ ಅಂದ್ರೆ ಇದು 21 ಬಂತು. ಸಮ್ ಆಫ್ ದ ಡಿಜಿಟ್ಸ್ ಅಂದ್ರೆ ಈ ಎಲ್ಲಾ ಅಂಕಿಗಳನ್ನ ಆಡ್ ಮಾಡಿದ್ರೆ 21 ಬಂತು. 21 ಏನಾದ್ರೂ 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಇದು ಕೂಡ ಡಿವೈಡ್ ಆಗುತ್ತೆ. ಅಷ್ಟೇ. ನೆಕ್ಸ್ಟ್ ಡಿಜಿಟ್ ತಗೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ 3416 3416 ಇದೆ. ಈ ನಂಬರ್ 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ನಾವು ಡಿವಿಷನ್ ಮಾಡೋದೇ ಬೇಡ. ನೋಡಿ, 3 + 4 + 1 + 6 ಎಲ್ಲಾ ಡಿಜಿಟ್ ನ ಆಡ್ ಮಾಡಿದ್ರೆ 14 ಬರುತ್ತೆ. 14 is not divisible by 3. ಅಂದ್ರೆ 14 3 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾಗಿ ಇದು ಕೂಡ ಕಂಪ್ಲೀಟ್ ಆಗಿ 3 ಇಂದ ಡಿವೈಡ್ ಆಗೋದಿಲ್ಲ. ಇನ್ನೂ ಶಾರ್ಟ್ ಹ್ಯಾಂಡ್ ವೇ ಏನು ಅಂದ್ರೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಾನು. ಅರ್ಥ ಆಗ್ತಿದೆಯಲ್ವಾ? ಯಾರಿಗಾದ್ರೂ ಡೌಟ್ ಇದೆಯಾ? ಸರ್ ಇದು ಹೇಗೆ ನಮಗೆ ಗೊತ್ತಾಗ್ತಿಲ್ಲ ಅನ್ನೋರು ಯಾರಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಾಗಾದ್ರೆ ನಾನೊಂದು ಕ್ವಶನ್ ಕೊಡ್ತೀನಿ, ನೋಡೋಣ ಇದು ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳಿ ಹೇಳ್ಬೇಕು. ತುಂಬಾ ಜನ ಇದ್ದೀರಾ ಡೌಟ್ ಇರೋರು. ಗೌತಮ್, ಇವತ್ತೇನಾದ್ರೂ ಮೈಕ್ ಆನ್ ಆಗ್ತಿದೆಯಾ ನೋಡೋಣ, ಟ್ರೈ ಮಾಡಪ್ಪ. ಮೈಕ್ ಆನ್ ಮಾಡ್ಕೋ ಗೌತಮ್. ಆನ್ ಆಯ್ತಲ್ಲ ಗೌತಮ್? ಅರ್ಥ ಆಯ್ತಾ ಗೌತಮ್? ಇದು ನಾವೇನ್ ಹೇಳ್ಕೊಡ್ತೀವಿ ಅರ್ಥ ಆಯ್ತಾ? ಸರ್ ಇದು ಅರ್ಥ ಆಗ್ಲಿಲ್ಲ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ವೆರಿ ಸಿಂಪಲ್. ನೋಡಿ, ಯಾವ್ದಾದ್ರೂ ಒಂದ್ ನಂಬರ್ ತಗೋಣ. ಈಗ ಯಾವ ನಂಬರ್ ತಗೋಣ? ನಮಗೆ ಇದೊಂದು ನಂಬರ್ ಇದೆ 367. ಇದು 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ನಾನು ನೋಡಿದ ತಕ್ಷಣ ಹೇಳ್ತೀನಿ. ಹೇಗೆ ಅಂದ್ರೆ 3 6 ಮತ್ತೆ 7 ನ ಆಡ್ ಮಾಡ್ತೀನಿ. ಫಸ್ಟ್ 3 + 6 + 7 ಆಡ್ ಮಾಡ್ತೀನಿ. ಆಡ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 16 ಬರ್ತಾ ಇದೆ. ಸೊ 16 3 ಇಂದ ಡಿವೈಡ್ ಆಗೋದಿಲ್ಲ. ಹಾಗಾದ್ರೆ ಈ ನಂಬರು ಕೂಡ ಡಿವೈಡ್ ಆಗೋದಿಲ್ಲ. ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗೋದಿಲ್ಲ. ಒಂದು ವೇಳೆ ಈ ನಂಬರ್ ಈ ಎಲ್ಲಾ ಡಿಜಿಟ್ ನ ಆಡ್ ಮಾಡ್ತೀನಿ. ನೋಡಿ, 3 + 1 + 5 ಅಂದ್ರೆ ಇಲ್ಲಿರುವಂತ ಡಿಜಿಟ್ಸ್ ನ ಆಡ್ ಮಾಡಿದೆ. 4 + 5 is 9. ಸೊ 9 ಡಿವೈಡ್ ಆಗ್ತಾ ಇದೆ 3 ಇಂದ. ಹೌದಾ? 9 ಅನ್ನೋದು ಅಂದ್ರೆ ಇವೆಲ್ಲ ಆಡ್ ಮಾಡಿದಾಗ ಬರುವಂತ ನಂಬರ್ ಯಾವುದು? 9. 9 ಅನ್ನ 3 ಇಂದ ಡಿವೈಡ್ ಮಾಡಬಹುದು ನಾವು. ಹಾಗಾದ್ರೆ ಈ ನಂಬರು ಕೂಡ
3 ಇಂದ ಡಿವೈಡ್ ಆಗುತ್ತೆ. ಅಷ್ಟೇನೆ. ದೊಡ್ಡ ನಂಬರ್ ತಗೋಬಹುದು ಬೇಕಾದ್ರೆ ನೀವು, ದೊಡ್ಡ ನಂಬರ್. ಸೊ ಇನ್ನೂ ದೊಡ್ಡ ನಂಬರ್ ಈ ತರ, ಇಷ್ಟು ದೊಡ್ಡ ನಂಬರ್ ಎಲ್ಲ ಡಿಜಿಟ್ ನ ಆಡ್ ಮಾಡಬಹುದು. ಅದಕ್ಕೆ ಇನ್ನೂ ಒಂದು ಶಾರ್ಟ್ ಹ್ಯಾಂಡ್ ವೇ ಇದೆ. ಸೊ ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಈ 3 ಡಿವೈಡ್ ಆಗುತ್ತೆ ಕ್ಯಾನ್ಸಲ್ ಮಾಡಿ, 6 ಕೂಡ ಡಿವೈಡ್ ಆಗುತ್ತೆ ಕ್ಯಾನ್ಸಲ್ ಮಾಡಿ. ಸೊ ರಿಮೈನಿಂಗ್ ನಂಬರ್ಸ್ ಮಾತ್ರ ಆಡ್ ಮಾಡ್ಕೊಳ್ಳೋಣ. ಸೊ 4 + 5 is 9 + 2 + 7 ಇವೆಲ್ಲವನ್ನು ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ 9, ಇವೆರಡನ್ನು ಆಡ್ ಮಾಡಿದ್ರೆ 9. ಸೊ ಎರಡನ್ನು ಆಡ್ ಮಾಡಿದ್ರೆ 18. 18 is divisible by 16. ಹಾಗಾದ್ರೆ this also is divisible by 16. Sorry, 18 is divisible by 3. Then this is also divisible by 3. ಹಾಗಾದ್ರೆ ಈ ನಂಬರ್ ಕೂಡ 3 ಇಂದ ಡಿವೈಡ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಡಿವಿಸಿಬಿಲಿಟಿ ಟೆಸ್ಟ್. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಬಹುದು. 100% ಇದು 3 ಇಂದ ಡಿವೈಡ್ ಆಗುತ್ತೆ. ರಿಮೈಂಡರ್ 0 0 ಬರುತ್ತೆ. ಕ್ರಾಸ್ ಚೆಕ್ ಮಾಡೋಣ. ನೋಡಿ, 3 1s are 3, 15 ಆಯ್ತು. 3 5s are 16, 15, 0, 6 ರಿಮೈನಿಂಗ್, 6. 3 2s are 6, 0. ಸಾರಿ, ಒಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು. ಸ್ಫೂರ್ತಿ ಕೇಳಿಸ್ತಿದ್ಯಾಮ್ಮ? ಮೈಕ್ ಆನ್ ಮಾಡ್ಕೊಳ್ಳಿ. ಸ್ಫೂರ್ತಿ, ಕ್ಯಾನ್ ಯು ಹಿಯರ್ ಮೀ? ಸ್ಫೂರ್ತಿ, ಸರ್. ಓಕೆ, ಫೈನ್. ಸ್ಕ್ರೀನ್ ಶೇರ್ ಆಗುತ್ತೆ. ಎಸ್. ಸೊ ಡಿವಿಸಿಬಿಲಿಟಿ ರೂಲ್ ಹೇಳ್ತಾ ಇದ್ವಿ 3ದು. ಯಾವುದೇ ನಂಬರ್ನ ಕೊಟ್ರೆ ಆ ನಂಬರ್ 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದೀವಿ. ಇದು ಡಿವಿಸಿಬಿಲಿಟಿ ಟೆಸ್ಟ್ ಆಫ್ 3. ಸೊ ಇಲ್ಲಿ ಕೊಟ್ಟಿರುವಂತ ನಂಬರ್ನ ನಾವು ಡಿಜಿಟ್ಸ್ ನ ಆಡ್ ಮಾಡ್ತೀವಿ. ಅದು ಆಡ್ ಮಾಡಿದಾಗ 21 ಬಂತು. ಈ ಡಿಜಿಟ್ ಏನಾದ್ರು ಅಂದ್ರೆ ಈ ನಂಬರ್ sum of the digits if divisible by 3, then this whole number also is divisible by 3. So this is the divisibility test of 3. ನಾವು 3 ಚೆಕ್ ಮಾಡ್ತಾ ಇರೋದು ಇದು. ಸೊ ಫಸ್ಟ್ ನಾವು 2 ಚೆಕ್ ಮಾಡಿದ್ವಿ. 2 ಬರೀ ಯೂನಿಟ್ ಡಿಜಿಟ್ ನೋಡಿದ್ರೆ ಸಾಕು, ಅಂದ್ರೆ ಲಾಸ್ಟ್ ಡಿಜಿಟ್ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆಯನ್ನ ನೋಡಿದ್ರೆ ಸಾಕು 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಬಟ್ ಈ ನಂಬರ್ ನಾವು ನೋಡ್ತಾ ಇರೋದೇನು, ಎಲ್ಲಾ ಡಿಜಿಟ್ನು ಆಡ್ ಮಾಡಬೇಕು. ಸೊ ಎಲ್ಲಾ ಡಿಜಿಟ್ನು ಆಡ್ ಮಾಡಿದಾಗ ಬರುವಂತಹ ನಂಬರು, ಈ ನಂಬರು 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ದಿಸ್ ನಂಬರ್ ಆಲ್ಸೋ ಇಸ್ ಡಿವಿಸಿಬಲ್ ಬೈ 3. ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಒಂದು ನಿಮಿಷ. ಸಾರಿ, ಮಕ್ಕಳೇ ಸ್ವಲ್ಪ ಎಕ್ಸಾಂಪಲ್ಸ್ ಜಾಸ್ತಿ ತಗೋಣ, ಅವಾಗ ನಿಮಗೆ ಅರ್ಥ ಆಗುತ್ತೆ ಈ ಡಿವಿಸಿಬಿಲಿಟಿ ಟೆಸ್ಟ್. ಸೊ 3 ಇನ್ನೊಂದು 2-3 ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ, ನೀವು ಚೆಕ್ ಮಾಡಿ ಹೇಳ್ಬೋದು. ಈ ನಂಬರ್ 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳಿ ನಾನು ನೋಡಿದ ತಕ್ಷಣ ಹೇಳ್ತೀನಿ. ಹೇಗೆ ಅಂತಂದ್ರೆ ನೋಡಿ, ನಾವು ಫಸ್ಟ್ ಏನ್ ಮಾಡ್ಬೇಕು, 3 ಕ್ಯಾನ್ಸಲ್ ಮಾಡ್ಕೊಳ್ಳಿ, 6 ಕ್ಯಾನ್ಸಲ್ ಮಾಡಿ. ಯಾಕೆಂದ್ರೆ ಇದು ಆಡ್ ಮಾಡಿದ್ರು ಕೂಡ ಡಿವೈಡ್ ಆಗುತ್ತೆ, ಮಾಡೋದೇನು ಅವಶ್ಯಕತೆ ಇಲ್ಲ. 4 + 5 is 9. ಸೊ ಇದು ಕೂಡ ಡಿವೈಡ್ ಆಗುತ್ತೆ. ಹಾಗಾಗಿ ಇವೆರಡು ನಂಬರ್ನ ಕ್ಯಾನ್ಸಲ್ ಮಾಡಿದ್ವಿ. ಇನ್ನ ರಿಮೈನಿಂಗ್ 2 ಉಳ್ಕೊಳ್ತು, ಹಾಗಾಗಿ ಇದು ಡಿವೈಡ್ ಆಗೋದಿಲ್ಲ. ಸೊ ಇದು ಇನ್ನೂ ಶಾರ್ಟ್ ಹ್ಯಾಂಡ್ ವೇ. ಸೊ ಸಮ್ ಆಫ್ ದ ಡಿಜಿಟ್ಸ್ ಎಲ್ಲವನ್ನು ಕೂಡ ನೀವು ಡಿಜಿಟ್ಸ್ ನ ಆಡ್ ಮಾಡಬೇಕು ಅಂತ ಏನಿಲ್ಲ, ಆಡ್ ಮಾಡಿದ್ರು ಕೂಡ ಅಷ್ಟೇ ಉತ್ತರ ಬರುತ್ತೆ. ನೋಡಿ, ಬೇಕಾದ್ರೆ ಆಡ್ ಮಾಡ್ತೀವಿ. ಈ ನಂಬರು 3 ಇಂದ ಡಿವೈಡ್ ಆಗೋದಿಲ್ಲ. ನಾನು ಬರ್ದಿದ್ದ ನಂಬರು ದಿಸ್ ನಂಬರ್. ಸೊ 45,623 is not divisible by 3. ಹೇಗೆ ಗೊತ್ತಾಯ್ತು ಅಂದ್ರೆ, ಲೆಟ್ ಅಸ್ ಚೆಕ್. ರೂಲ್ ಏನು ಹೇಳುತ್ತೆ, 4 + 5 + 6 + 2 + 3 ಇವೆಲ್ಲ ಆಡ್ ಮಾಡ್ತೀನಿ. 9 + 6 is 15. 15 + 2 is 15 + 2 is 17. 17 + 3 is 20. ಸೊ 20 ಅನ್ನ ನಾವು 3 ಇಂದ ಡಿವೈಡ್ ಮಾಡೋಣ. 3 6 18. 2 ರಿಮೈಂಡರ್ ಬರ್ತಾ ಇದೆ. ಹಾಗಾದ್ರೆ ಈ ನಂಬರ್ ಡಿವೈಡ್ ಮಾಡಿದಾಗ್ಲೂ ಕೂಡ 2ನೇ ರಿಮೈಂಡರ್ ಬರುತ್ತೆ.
ಹಾಗಾದ್ರೆ ಚೆಕ್ ಮಾಡೋಣ, 2ನೇ ರಿಮೈಂಡರ್ ಬರುತ್ತಾ ಅಂತ ಹೇಳಿ. ನೋಡಿ, 3 ಇಂದ 3 1s are 3, 1 remaining 5, 3 5s are 15, 0 6 ಕೆಳಗಡೆ ತಗೊಂಡ್ವಿ, 3 2s are 6, 0 2 ತಗೊಂಡ್ವಿ, ಅಗೇನ್ 2 zeros 3 zeros are 0 2, 3 ತಗೊಳ್ತೀವಿ 23, 3 7s are 21. ಸೊ ರಿಮೈಂಡರ್ ಇಸ್ 2. ಕಂಪ್ಲೀಟ್ ಆಗಿ ಡಿವೈಡ್ ಆಗಲಿಲ್ಲ. ಸೊ ನಾವು 20 ಅನ್ನ ನೋಡಿದ ತಕ್ಷಣ ಹೇಳಿದ್ವಿ ದಿಸ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ಹೇಗೆ ಗೊತ್ತಾಯ್ತು? ಇದನ್ನ ಮಾಡೋದಕ್ಕಿಂತ ಮೊದಲೇ ನಾವು ಹೇಳಿದ್ವಿ 2ನೇ ರಿಮೈಂಡರ್ ಬರುತ್ತೆ ಅಂತ ಹೇಳಿ. ಬಟ್ ಕೋಶಂಟ್ ಎಷ್ಟು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಡಿವೈಡ್ ಆಗುತ್ತೋ ಇಲ್ವೋ ಮತ್ತೆ ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಹೇಳ್ಬಹುದು. ಆಯ್ತಾ? ಇದನ್ನೇ ನಾವು ಡಿವಿಸಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ. ಅಂದ್ರೆ ಒಂದು ನಂಬರ್ ಆ ನಂಬರ್ ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದು, ವಿತೌಟ್ ಆಪರೇಟ್ ದ ಡಿವಿಷನ್. ಅಂದ್ರೆ ಡಿವಿಷನ್ ಮಾಡ್ದನೆ, ಭಾಗಾಕಾರ ಮಾಡ್ದನೆ ಆ ನಂಬರ್ ಸಂಪೂರ್ಣವಾಗಿ ಭಾಗವಾಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋದೇ ಡಿವಿಸಿಬಿಲಿಟಿ ಟೆಸ್ಟ್. ಸೊ ಹಾಗಾದ್ರೆ ನಾನು ಸ್ವಲ್ಪ ಕ್ವಶನ್ಸ್ ನ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ನ ಕೊಡ್ಬೋದು ನಿಮಗೆ. ಯಾವ ತರ ಕ್ವಶನ್ಸ್ ಬರುತ್ತೆ ಅಂದ್ರೆ ಎಲ್ಲವನ್ನು ಫಸ್ಟ್ ತಿಳ್ಕೊಳ್ಳೋಣ ನಾವು. ಆಯ್ತಾ? ಈಗ 3 ಗೊತ್ತಾಗಿದೆ ನಿಮಗೆ ಅಂತ ಅನ್ಕೊಳ್ತೀನಿ ನಾನು. ಯಾರಿಗೆ ಗೊತ್ತಾಗಿಲ್ಲ 3 ಇನ್ನೂ ಒಂದ್ಸಲ ಹೇಳ್ಕೊಡಿ ಸರ್ ಅಂತ ಯಾರಾದ್ರೂ ಇದ್ದೀರಾ? ಅರ್ಥ ಆಗಿದೆ ಅಲ್ವಾ 3? ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಹನ್ಸಿಕಾ, ವಿಜಯ್, ರಕ್ಷಿತ್, ವಿಜಯ್ ಗೌಡ. ವಿಜಯ್ ಗೌಡ ಹ್ಯಾಂಡ್ ರೈಸ್ ಮಾತಾಡಿ. ವಿಜಯ್ ಗೌಡ ಅರ್ಥ ಆಗ್ತಿಲ್ವಾ ಸರ್? ಇವಾಗ 3 ಡಿಜಿಟ್ ಅರ್ಥ ಆಗಿಲ್ಲ ಸರ್. 3 ಡಿಜಿಟ್ ಅಲ್ಲ, ಎಷ್ಟಾದ್ರೂ ಡಿಜಿಟ್ ಆಗ್ಲಿರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿರೋ ನಂಬರ್ಸ್ ಎಲ್ಲ ನಾನು ಆಡ್ ಮಾಡ್ಕೊಂಡಾಗ 21 ಬಂತು. 21 3 ಇಂದ ಡಿವೈಡ್ ಆಗುತ್ತೆ, ಹಾಗಾಗಿ ಈ ನಂಬರ್ ಕೂಡ ಡಿವೈಡ್ ಆಗುತ್ತೆ. ಒಂದ್ ವೇಳೆ ಈ ಆಡ್ ಮಾಡೋ ಅಂತ ಬರುವಂತ ನಂಬರ್ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಈ ನಂಬರ್ ಕೂಡ 3 ಇಂದ ಡಿವೈಡ್ ಆಗಲ್ಲ. ಅರ್ಥ ಆಯ್ತಾ? ಎಸ್ ಸರ್. ಈಗ ಬೇರೆ ನಂಬರ್ ತಗೋಣ. ಸನ್ನಿಧಿ ಅರ್ಥ ಆಗಿದೆಯಾ ನಿಮಗೆ? ಸನ್ನಿಧಿ MKನಾ ಸನ್ನಿಧಿ ಎಸ್ ನೀವು? ಇವಾಗ ಮೈಕ್ ಕೊಟ್ಟಿದ್ದೀನಿ ನೋಡಿ, ಹ್ಯಾಂಡ್ ರೈಸ್ ಮಾಡಿದ್ರಲ್ವಾ, ಮೈಕ್ ಆನ್ ಮಾಡ್ಕೊಳ್ಳಿ. ಸನ್ನಿಧಿ ಎಸ್ ಸನ್ನಿಧಿ MKನಾ? ಸರ್ ಸನ್ನಿಧಿ ಎಸ್. ಎಸ್, ಓಕೆ. ಸನ್ನಿಧಿ ಇನ್ಶಿಯಲ್ ಕೊಟ್ಬಿಡಿ. ನೆಕ್ಸ್ಟ್ ನಿಮಗೆ ತುಮಕೂರು ಅಲ್ವಾ ನಿಮ್ದು? ಎಸ್ ಸರ್. ಓಕೆ ಮಕ್ಕಳೇ, ಇನ್ನೊಂದು ಸಣ್ಣ ಇನ್ಫಾರ್ಮೇಶನ್ ನಿಮಗೆ. ನಿಮ್ ಪೇರೆಂಟ್ಸ್ ಹೆಸರು ಯಾರಾದ್ರೂ ಕೃಪಾ ಅಂತ ಇದ್ದೀರಾ? ಅವ್ರು ನನಗೊಂದು ಮೆಸೇಜ್ ಮಾಡಿ ಕ್ಲಾಸ್ ಮುಗಿದ್ಮೇಲೆ. ಯಾಕೆಂದ್ರೆ ನಮಗೊಂದ್ ಸ್ವಲ್ಪ ಅದರಿಂದ ಅಮೌಂಟ್ ಬಂದಿದೆ, ಅದು ಯಾವ ಮಕ್ಕಳದು ಅಂತ ಹೆಸರು ಗೊತ್ತಾಗ್ತಿಲ್ಲ. ಹಾಗಾಗಿ ಕೃಪಾ ಅಂತ ಯಾರಾದ್ರೂ ಅವ್ರ ಹೆಸರಿಂದ ಅಮೌಂಟ್ ಹಾಕಿದ್ರೆ ಅವ್ರು ನಮಗೆ ಸ್ವಲ್ಪ ಮೆಸೇಜ್ ಮಾಡಿ ತಿಳಿಸಿ. ಓಕೆನಾ? ಓಕೆ, ಕಂಟಿನ್ಯೂ ಮಾಡೋಣ. ಹಾಗಾದ್ರೆ ನೆಕ್ಸ್ಟ್ ನಂಬರ್ ನೋಡಿ, ಇಲ್ಲಿ ಈ ಎಲ್ಲಾ ಡಿಜಿಟ್ಸ್ ನ ಆಡ್ ಮಾಡಿದಾಗ ಸೊ ನಾವ್ ಇನ್ನೂ ಶಾರ್ಟ್ ಆಗಿ ಮಾಡ್ಕೋಬಹುದು. ನಿಮಗೆ ಅರ್ಥ ಆಗಿದೆ ಅಂದ್ರೆ ನೋಡಿ, 3 ಆಲ್ರೆಡಿ ಡಿವೈಡ್ ಆಗುತ್ತೆ, ಅದನ್ನ ಆಡ್ ಮಾಡೋದೇ ಬೇಡ. 6 ಡಿವೈಡ್ ಆಗುತ್ತೆ, ಆಡ್ ಮಾಡೋದೇ ಬೇಡ. 4 ಮತ್ತೆ 5 ನ ಆಡ್ ಮಾಡಿ. 4 ಮತ್ತೆ 5 ನ ಆಡ್ ಮಾಡಿದಾಗ 4 ಮತ್ತೆ 1 ಆಡ್ ಮಾಡಿದಾಗ 5 ಬಂತು. 5 ಅನ್ನೋದು 3 ಇಂದ ಡಿವೈಡ್ ಆಗೋದಿಲ್ಲ, ಹಾಗಾದ್ರೆ ಈ ನಂಬರ್ ಕೂಡ ಡಿವೈಡ್ ಆಗೋದಿಲ್ಲ. ಇಷ್ಟೇನೆ. ಸೊ ಎಲ್ಲಾ ಡಿಜಿಟ್ನು ಆಡ್ ಮಾಡಬೇಕು ಅಂತಾನು ಏನಿಲ್ಲ, ಇನ್ನೂ ಸ್ಪೀಡ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಇನ್ನೊಂದು ಸ್ವಲ್ಪ ದೊಡ್ಡ ನಂಬರ್ ಕೊಡ್ತೀನಿ ನೋಡೋಣ. ಲೆಟ್ ಅಸ್ ಟೇಕ್ ದಿಸ್ ನಂಬರ್. ಓಕೆ, ಈ ತರ ನಂಬರ್ ಇದೆ. ಇದು 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳಿ ಹೇಳ್ಬಹುದು. ಯಾರು ನೋಡಿದ ತಕ್ಷಣ ಹೇಳ್ತೀರಾ? ಯಾರಾದ್ರೂ ಹೇಳ್ತೀರಾ ಸರ್ ನನಗೆ ಗೊತ್ತಾಯ್ತು ಅಂತ? ನೋಡಿದ ತಕ್ಷಣ ಬೆನಕ ಕೆನ್ ಯು? ಸನ್ನಿಧಿ ಹೇಳ್ತಾರಂತೆ, ಹನ್ಸಿಕಾ ಹೇಳ್ತಾರೆ, ಮತ್ತಾರು ಹೇಳ್ತೀರಾ? ಜೀವನ್ ಹೇಳ್ತಾರೆ, ಲೇಖನ ಪಿ ಹೇಳ್ತೀರಾ, ಬೆನಕ ಹೇಳ್ತೀರಾ? ಲೇಖನ ಪಿ ನೋಡೋಣ, ಹೇಗೆ ಹೇಳ್ತೀರಾ? ಹೇಗೆ ನೀವು ಶಾರ್ಟ್ ಹ್ಯಾಂಡ್ ಆಗಿ ಇದು 3 ಇಂದ ಡಿವೈಡ್ ಆಗುತ್ತಾ ಇಲ್ವೋ? ಆಗುತ್ತಾ ಇಲ್ವಾ? ಎಸ್ ಆರ್ ನೋ? ಲೇಖನ ಪಿ ಮೈಕ್ ಆನ್ ಮಾಡ್ಕೊಳ್ಳಿ. 3 ಇಂದನೇ ಡಿವೈಡ್. 3 ಇಂದ ಸರ್ ಕ್ವಶನ್ ಕಾಣಿಸ್ಲಿಲ್ಲ ಅವಾಗ್ಲೇ ಬರೆಸೋದು. ಇವಾಗ ಕಾಣಿಸ್ತಿದ್ಯಾ? ಎಸ್ ಸರ್. ಈ ನಂಬರ್ 3 ಇಂದ ಡಿವೈಡ್ ಆಗುತ್ತಾ ಇಲ್ವಾ? ನೋಡಿದ ತಕ್ಷಣ ಹೇಳ್ಬೇಕು ನನಗೆ. ಆಗಲ್ಲ.
ಆಗಲ್ಲ. ವೆರಿ ಗುಡ್. ಹೇಗ್ ಗೊತ್ತಾಯ್ತು? ಎಲ್ಲ ನಂಬರ್ನು ಆಡ್ ಮಾಡೋದಕ್ಕಿಂತ ಮೊದಲೇ ಹೇಳ್ಬೋದು. ಹೇಗೆ ಹೇಳ್ತೀರಾ? ಸರ್ 396 ಮೊದ್ಲೇನೆ 3 ಇಂದ ಡಿವೈಡ್ ಆಗುತ್ತೆ. ಆಯ್ತು, ತೆಗೆದ್ವಿ. 3, 6, 9, 3 ತೆಗೆದ್ಬಿಟ್ವಿ. ನೆಕ್ಸ್ಟ್ ಸರ್ 4 + 5 + 7 + 2 + 1 ಮಾಡಿದಾಗ 4 + 5 9 ಆಗುತ್ತೆ. ನೋಡಿ, ಇನ್ನೊಂದು ಅದನ್ನ ಆಡ್ ಮಾಡಕ್ಕೆ ಹೋಗ್ಬೇಡಿ. 4 + 5 9 ಆದ ತಕ್ಷಣ 9 ಡಿವೈಡ್ ಆಗುತ್ತೆ ಅಂದ್ರೆ ಇದನ್ನ ತೆಗೆದು ಬಿಡ್ಬೋದು. ಸರ್ 9 3 ಇಂದ ಡಿವೈಡ್ ಆಗುತ್ತೆ, ಅದಕ್ಕೆ ಅದನ್ನ ಆಡ್ ಮಾಡಲ್ಲ. 7 + 2 + 1 ಆಡ್ ಮಾಡಿದ್ರೆ 10 ಬರುತ್ತೆ. ಅಲ್ಲ, ಇನ್ನೂ ಆಡ್ ಮಾಡಬೇಡಿ. ನೋಡಿ, 1 + 2 ಆಡ್ ಮಾಡಿದಾಗ 3 ಬರುತ್ತೆ. ಇದನ್ನೇ ಆಡ್ ಮಾಡಕ್ ಹೋಗ್ಬೇಡಿ. ಓನ್ಲಿ ರಿಮೈನಿಂಗ್ ನಂಬರ್ ಈಸ್ 7. ಸೊ 7 3 ಇಂದ ಡಿವೈಡ್ ಆಗೋದಿಲ್ಲ, ಹಾಗಾಗಿ ಇದು ಕೂಡ ಡಿವೈಡ್ ಆಗೋದಿಲ್ಲ. ಲೇಖನ, ಇನ್ನೊಂದು ಕ್ವಶನ್. ಈ ಕ್ವಶನ್ ಸಾಲ್ವ್ ಮಾಡಿದಾಗ ಅಂದ್ರೆ ಇದನ್ನ ಏನಾದ್ರೂ ನಾವು 3 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ರಿಮೈಂಡರ್ ಬರುತ್ತೆ ಅಂತ ಹೇಳಲಿಕ್ಕಾಗತ್ತಾ? ತ್ರೀ ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಬರ್ಲಿಕ್ಕೆ ಸಾಧ್ಯ ಇರೋದು 0 ಬರಬೇಕು, ಅಥವಾ 2 ಬರಬೇಕು, ಅಥವಾ 1 ಬರಬೇಕು. ಲೇಖನ, ಬ್ರೇಕ್ ಆಗ್ತಿದ್ರೆ ಒಂದ್ಸಲ ಎಕ್ಸಿಟ್ ಆಗಿ ಇನ್ನಾಗಿ. ಬೆನಕ, ಎಷ್ಟು ರಿಮೈಂಡರ್ ಬರ್ಬೋದು ಅಂತ ಹೇಳಲಿಕ್ಕಾಗತ್ತಾ ಈ ನಂಬರ್ನ ಡಿವೈಡ್ ಮಾಡಿದಾಗ? ಆಗತ್ತಮ್ಮ ಬೆನಕ? ಗೊತ್ತಾಗ್ತಿಲ್ವಾ? ಓಕೆ, ನಾನು ಹೇಳ್ಕೊಡ್ತೀನಿ ಮಕ್ಕಳೇ. ರಿಮೈಂಡರ್ ಹೇಗೆ ಇದು ನಾವು ಪತ್ತೆ ಹಚ್ಚಬಹುದು? ಇದಕ್ಕಂತೂ 0 ಅಂತ ಬರೋದಿಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂದ್ರೆ 0 ಬರ್ತಿತ್ತು. ಬಟ್ ಇಲ್ಲಿ ಹೇಗ್ ನಾವು ಮಾಡಬಹುದು ಅಂತಂದ್ರೆ, ನೋಡಿ, 4 + 5 9 ಬರುತ್ತೆ. ಅಂದ್ರೆ ಇವೆರಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇದು 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 6 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 9 ಅನ್ನು ಕ್ಯಾನ್ಸಲ್ ಮಾಡ್ತೀನಿ. 3 ಕ್ಯಾನ್ಸಲ್ ಮಾಡ್ತೀನಿ. 2 + 1 ಇವೆರಡನ್ನು ಜಾಯಿನ್ ಮಾಡಿದ್ರೆ 3 ಬರುತ್ತೆ. ಹಾಗಾಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀನಿ. ರಿಮೈನಿಂಗ್ ಇಸ್ 7. ಸೊ 7 ನಾನು 3 ಇಂದ ಡಿವೈಡ್ ಮಾಡಿದ್ರೆ 7 2s 6, 1 ಇಸ್ ದ ರಿಮೈಂಡರ್. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ಈ ನಂಬರ್ನ 3 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 1 ಬರುತ್ತೆ 100%. ಸೊ ನಿಮಗೆ ಕ್ವಶನ್ ಈ ತರ ಕೇಳ್ತಾರೆ, ಇನ್ ಎಷ್ಟನ್ನ ಆಡ್ ಮಾಡಿದ್ರೆ ಇದು 3 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ. ಅವಾಗ ನೀವ್ ಹೇಳ್ಬೇಕು 1 ಇದೆ ಅಂದ್ರೆ ಇನ್ನ 2ನ ಆಡ್ ಮಾಡಿದ್ರೆ ಅವಾಗ 3 ಆಗುತ್ತೆ ಅದು. ಸೊ ಅವಾಗ ಆ ನಂಬರು 3 ಇಂದ ಡಿವೈಡ್ ಆಗುತ್ತೆ. ಸೊ ಕ್ವಶನ್ ನೋಡಿ ಯಾವ ತರ ಡಿಫ್ರೆಂಟ್ ಆಗಿದೆ. ಇದು ಬೇಸಿಕ್ ನೀವು ತಿಳ್ಕೊಂಡ್ವಿ. ಫಸ್ಟ್ ಗೊತ್ತಾಗ್ಬೇಕು ನಿಮಗೆ ಈ ನಂಬರ್ 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಅದಾದ್ಮೇಲೆ ಎಷ್ಟು ರಿಮೈಂಡರ್ ಬರುತ್ತೆ ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಯಾವ ನಂಬರ್ನ ಯಾಡ್ ಮಾಡಿದ್ರೆ ಇದು 3 ಇಂದ ಡಿವೈಡ್ ಆಗುತ್ತೆ ಹಾಗಾದ್ರೆ ಅಂತ ತಿಳ್ಕೊಂಡ್ವಿ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ನಾವು ಕ್ವಶನ್ ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಾಗುತ್ತೆ. ನಿಮಗೆ ಕ್ವಶನ್ ಸೆಂಟೆನ್ಸ್ ಅಲ್ಲಿ ಇರುತ್ತೆ, ಆಯ್ತಾ? ಡಿವಿಸಿಬಿಲಿಟಿ ರೂಲ್, ಡಿವಿಸಿಬಿಲಿಟಿ ಟೆಸ್ಟ್ ಇನ್ನೊಂದ್ಸಲ ನಾನು ಇನ್ನೂ ನೀಟಾಗಿ ಹೇಳ್ಕೊಡ್ತೀನಿ. ಬೇರೆ ಬೇರೆ ನಂಬರ್ಸ್ದೆಲ್ಲ ಈ 3 ಯಾಕೆ ಇಂಪಾರ್ಟೆಂಟ್ ಅಂದ್ರೆ 3 ಮತ್ತೆ 9 ಇಂಪಾರ್ಟೆಂಟ್. ಯಾವಾಗ್ಲೂ ಕೂಡ ಕ್ವಶನ್ ಕೇಳೋದೇ 3 ಮತ್ತೆ 9 ಮೇಲೆ. ಸೊ 9ಗೆ ಏನ್ ರೂಲು ಸರ್? 3 ಇಂದ 4 ಹೋಗಿ ಹೇಳಿಲ್ಲ ನೀವು, 5 ಹೇಳಿಲ್ಲ, 6 ಹೇಳಿಲ್ಲ, 7 ಹೇಳಿಲ್ಲ, ಡೈರೆಕ್ಟ್ 9ಗೆ ಹೋಗ್ಬಿಟ್ರಲ್ಲ ಅಂತ ಅನ್ಬೋದು ನೀವು. ಯಾಕೆ ಅಂದ್ರೆ ಸೇಮ್ ರೂಲ್ಸ್. 3 ಮತ್ತೆ 9 ಸೇಮ್ ರೂಲ್ಸ್. ಎಲ್ಲಾ ಡಿಜಿಟ್ ನು ಆಡ್ ಮಾಡಬೇಕು. ಸರ್ ಇವಾಗಷ್ಟೇ ನೀವು ಆಡ್ ಮಾಡ್ಲೇ ಇಲ್ವಲ್ಲ? ಅಫ್ಕೋರ್ಸ್ ನೋಡಿ, 3ನ ಕ್ಯಾನ್ಸಲ್ ಮಾಡಿದೆ, 6ನ ಕ್ಯಾನ್ಸಲ್ ಮಾಡಿದೆ. ಯಾಕೆ ಅಂದ್ರೆ 3 ಇಂದ ಮೊದಲೇ ಡಿವೈಡ್ ಆಗುತ್ತೆ. ಇನ್ ರಿಮೈನಿಂಗ್ 4 + 1 is 5. 5 ಡಿವೈಡ್ ಆಗೋದಿಲ್ಲ 3 ಇಂದ, ಹಾಗಾಗಿ ಇದು ಕೂಡ ನಂಬರ್ ಡಿವೈಡ್ ಆಗೋದಿಲ್ಲ. ಅಷ್ಟೇನೆ. ಸರ್ ಹಾಗಾದ್ರೆ ಈ ಎಲ್ಲಾ ನಂಬರ್ನು ಆಡ್ ಮಾಡಿ 14 ಬಂತು, ಈ ರೀತಿನೂ ಮಾಡ್ಬೋದಾ? ಅಫ್ಕೋರ್ಸ್ ಅದು ರೈಟ್ ಆನ್ಸರ್. ನಾನು ಇನ್ನೂ ಶಾರ್ಟ್ ಹ್ಯಾಂಡ್, ಇನ್ನೂ ಸ್ಪೀಡ್ ಆಗಿ ಮಾಡ್ಬೋದು ನೀವು, ನಾನು ಹೇಳ್ಕೊಡ್ತಿರೋ ಮೆಥಡ್ ಅಲ್ಲಿ. ಸೊ ಈ ರೀತಿ ಮಾಡಿದ್ರೆ ನೀವು 3 ಇಂದ ಡಿವೈಡ್ ಆಗುವಂತ ನಂಬರ್ಸ್ ನ ಬೇಗ ಪತ್ತೆ ಹಚ್ಚಬಹುದು. ಗೊತ್ತಾಯ್ತಾ? ನೋಡಿದ ತಕ್ಷಣ ಫಾರ್ ಎಕ್ಸಾಂಪಲ್ 71 3 ಇಂದ ಡಿವೈಡ್ ಆಗೋದಿಲ್ಲ. 81 3 ಇಂದ ಡಿವೈಡ್ ಆಗುತ್ತೆ. ಯಾಕೆಂದ್ರೆ 8 + 1 is 9. 9 ಇದೆ ಅಂದ್ರೆ ಅದು 3 ಇಂದ ಡಿವೈಡ್ ಆಗುತ್ತೆ. ಸೊ 111 ಇದು 3 ಇಂದ ಡಿವೈಡ್ ಆಗುತ್ತೆ. ಯಾಕೆಂದ್ರೆ 1 + 1 + 1 is 3. 3 ಇದೆ ಅಂದ್ರೆ ಇದು ಡಿವೈಡ್ ಆಗುತ್ತೆ. ನೆಕ್ಸ್ಟ್ 87 ಇದು ಕೂಡ 3 ಇಂದ ಡಿವೈಡ್ ಆಗುತ್ತೆ. 8 + 7 is 15. 15 is divisible by 3. Then this is also divisible by 3. ಈ ರೀತಿ ನೋಡಿದ ತಕ್ಷಣ ನಂಬರ್ಸ್ ನ ನೀವು ಅದು 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳಿ
ನೋಡ್ಬಿಟ್ಟು ಹೇಳ್ಬೋದು. ಸೊ ಹಾಗಾದ್ರೆ ಒಂದು ಕ್ವಶನಿಗೆ ಹೋಗೋಣ, ನೋಡೋಣ ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಾನು ಒಂದು ಕ್ವಶನಿಗೆ ಹೋಗ್ತೀನಿ. ಪೋಲ್ ಮಾಡೋದಕ್ಕೆ ರೆಡಿ ಇರಿ. ರೈಟ್, ತ್ರೀದೇ ಕ್ವಶನ್ ಕೇಳ್ತೀನಿ. ಇಲ್ಲೊಂದು ನಂಬರ್ ಇದೆ, ಬಟ್ ಒಂದು ನಂಬರ್ನ ಇಲ್ಲಿ ಸ್ಟಾರ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೋ ಒಂದು ನಂಬರ್ ಬೇಕು. ಸೊ 10 ಸ್ಟಾರ್ ಮತ್ತೆ 4 ಎಂಬ ಸಂಖ್ಯೆಯು 3ರಿಂದ ಪರಿಪೂರ್ಣವಾಗಿ ಭಾಗವಾಗಬೇಕಾದ್ರೆ ಈ ಸ್ಟಾರ್ ನಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಇಫ್ 10 ಸ್ಟಾರ್ 4, ದಿಸ್ ಇಸ್ ದ ನಂಬರ್. ಒಂದು ನಂಬರ್ ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದೆ, ಈ ನಂಬರ್ಗೆ ಬಾಕ್ಸ್ ಹಾಕ್ತೋ ಸ್ಟಾರ್ ಹಾಕೊಳ್ಳಿ. ಇಸ್ ಡಿವಿಸಿಬಲ್ ಬೈ 3, ಇದು 3 ಇಂದ ಡಿವೈಡ್ ಆಗುತ್ತಂತೆ. ಹಾಗಾದ್ರೆ 3 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಈ ಸ್ಟಾರ್ ಪ್ಲೇಸ್ ಅಲ್ಲಿ ಇರುವಂತ ನಂಬರ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಮಿನಿಮಮ್ ನಂಬರ್ ಯಾವುದು ಅಂತ ಹೇಳಿ ಟ್ರೈ ಮಾಡ್ತೀರಾ? ಯಾವ ನಂಬರ್ ಹಾಕಿದ್ರೆ ಅದು 3 ಇಂದ ಡಿವೈಡ್ ಆಗುತ್ತೆ? ನೀವು ಏನ್ ಮಾಡ್ಬೋದು? ಸೊ ಫಸ್ಟ್ 4 ಹಾಕಿ ನೋಡ್ಬೋದು, ಇದು 3 ಇಂದ ಡಿವೈಡ್ ಆಗುತ್ತಾ? ಆದ್ರೆ ಎ ಆನ್ಸರ್. ಹಾಗೆ ಇಲ್ವಾ? ನೆಕ್ಸ್ಟ್ ಟ್ರೈ ಮಾಡಿ, ನೆಕ್ಸ್ಟ್ ಟ್ರೈ ಮಾಡಿ, ನೆಕ್ಸ್ಟ್ ಟ್ರೈ ಮಾಡಿ. ಈ ತರ ಯಾವ ನಂಬರ್ನ ಹಾಕಿದ್ರೆ ಮಿನಿಮಮ್ ನಂಬರ್, ಸೊ ಯಾವ ಮಿನಿಮಮ್ ನಂಬರ್ ಹಾಕಿದ್ರೆ ಅವ್ರು ಕೇಳಿದಾರೆ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಕನಿಷ್ಠ ಸಂಖ್ಯೆ ಇಲ್ಲಿರುವಂತ ಎಲ್ಲಾ ನಂಬರ್ ಅಲ್ಲಿ ಮೊದಲು ಕನಿಷ್ಠ ಸಂಖ್ಯೆ ಯಾವ್ದಿದೆ ಚೆಕ್ ಮಾಡಿ, ಅದನ್ನ ಹಾಕಿದ್ರೆ ಡಿವೈಡ್ ಆಗುತ್ತಾ ನೋಡಿ. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ನಂಬರ್ ನೋಡಿ. ಅರ್ಥ ಆಯ್ತಾ? ಸೊ ಯಾವ ಆನ್ಸರ್ ಅಂತ ನೀವು ಹೇಳ್ಬೇಕೀಗ. ಮಕ್ಕಳೇ, ನಾವು ಕ್ವಶನ್ಸ್ ನ ಅರ್ಥ ಮಾಡಿಸ್ತಿದೀವಿ, ಬಟ್ ಎಕ್ಸಾಮ್ಸ್ ಅಲ್ಲಿ ನೀವೇ ಕ್ವಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಸಿರಿ, ನರೇಂದ್ರ, 23 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ತುಂಬಾ ಜನ 4 ಹಾಕಿದ್ದೀರಾ. ಹೌದು, 4 ಹಾಕಿದಾಗ್ಲೂ ಕೂಡ ಇದು 3 ಇಂದ ಡಿವೈಡ್ ಆಗುತ್ತೆ. ಬಟ್ ಇಲ್ಲಿ ಮಿನಿಮಮ್ ನಂಬರ್ ಅಂತ ಕೇಳಿರೋದ್ರಿಂದ 1 ಹಾಕಿದ್ರೆ ಸಾಕು. ನೋಡಿ, 1014 ಇವೆಲ್ಲವನ್ನು ಆಡ್ ಮಾಡಿದ್ರೆ 6 ಬರ್ತಾ ಇದೆ. ಸೊ ಹಾಗಾದ್ರೆ 6 ಇದ್ರೆ ಅಂದ್ರೆ ಇಲ್ಲಿ 1 ಇದೆ ಅಂತಂದ್ರೆ ಅದು ಕೂಡ ಆನ್ಸರ್ ರೈಟ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ಸ್ ಯಾವ ತರ ಬರುತ್ತೆ ಈ ಡಿವಿಸಿಬಿಲಿಟಿ ಟೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ, ಈ ಒಂದು ಕ್ವಶನ್ ಬರೀತೀನಿ ನೋಡಿ. ಸಂಖ್ಯೆ 3697ಕ್ಕೆ ಕನಿಷ್ಠ ಎಷ್ಟನ್ನು ಸೇರಿಸಿದರೆ, ಇಂಗ್ಲಿಷ್ನಲ್ಲೂ ಬರೀತೀನಿ, ಸೇರಿಸಿದರೆ ಅದು 3ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇಂಗ್ಲಿಷ್ನಲ್ಲಿ ವಾಟ್ ಮಿನಿಮಮ್ ನಂಬರ್ ಟು ಬಿ added to 3697 if this would divisible by 3 ಅಂತ ಕ್ವಶನ್ ಕೇಳ್ತಿದ್ದಾರೆ. ಓಕೆನಾ? ಯಾವ ನಂಬರ್ ಮಿನಿಮಮ್ ನಂಬರ್ನ ಆಡ್ ಮಾಡಿದ್ರೆ ಅದು 3 ಇಂದ ಡಿವೈಡ್ ಆಗುತ್ತೆ ಅಂತ ಪ್ರಶ್ನೆ. ಸೊ ಇದು ಆಪ್ಷನ್ಸ್ ಕೊಡ್ತಾರೆ ನಿಮಗೆ.
ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ ನನ್, ಯಾವುದು ಅಲ್ಲ ಅಂತ ಹೇಳಿ. ಸೊ ಯಾವ ನಂಬರ್ನ ಆಡ್ ಮಾಡಿದ್ರೆ ಇದಕ್ಕೆ ಈ ನಂಬರ್ಗೆ ಅದು 3 ಇಂದ ಡಿವೈಡ್ ಆಗುತ್ತೆ ಅಂತ ಪ್ರಶ್ನೆ. ಇವೆಲ್ಲ ಆನ್ಸರ್ ರೆಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಇವಾಗ ಫೋನ್ ಕೊಡ್ತೀನಿ ನಾನು. ಓಕೆ, ಹನ್ಸಿಕಾ, ಜಸ್ವಂತ್, ಬೆನಕ, ವಿಜಯ್, 30 members have given the right answer. Option C is the right answer. ಸರ್ ಹೇಗ್ ಗೊತ್ತಾಯ್ತು ಅಂತಂದ್ರೆ ನೋಡಿ, ಇಲ್ಲಿ ಹೇಗ್ ಮಾಡ್ಬೇಕಿತ್ತು ಅಂತಂದ್ರೆ 3 ಡಿವೈಡ್ ಆಗುತ್ತೆ, ಏನೋ ಚೆಕ್ ಮಾಡಕ್ ಹೋಗ್ಬೇಡಿ. 6 ಕೂಡ ಡಿವೈಡ್ ಆಗುತ್ತೆ 3 ಇಂದ, 9 ಕೂಡ ಡಿವೈಡ್ ಆಗುತ್ತೆ. 7 ಡಿವೈಡ್ ಆಗಲ್ಲ. 7ಗೆ ಫಸ್ಟ್ 1 ಆಡ್ ಮಾಡಿ ನೋಡೋಣ. 1 ಆಡ್ ಮಾಡಿದ್ರೆ 8 ಆಗುತ್ತೆ. 8 ಡಿವೈಡ್ ಆಗೋದಿಲ್ಲ, ಹಾಗಾದ್ರೆ 1 ಆನ್ಸರ್ ಅಲ್ಲ. ಆಯ್ತಾ? ನೆಕ್ಸ್ಟ್ 7ಗೆ 2 ಆಡ್ ಮಾಡಿ ನೋಡೋಣ, 9 ಆಗುತ್ತೆ. ಎಸ್, 9 ಆದ್ರೆ ಇದು 3 ಇಂದ ಡಿವೈಡ್ ಆಗುತ್ತೆ, ಹಾಗಾದ್ರೆ ಆನ್ಸರು ಸಿ. ಇಷ್ಟೇನೆ ನೀವು ಮಾಡ್ಬೇಕಾಗಿದ್ದ ಕೆಲಸ. ಓಕೆ, ನೆಕ್ಸ್ಟ್ ಮಕ್ಕಳೇ, ಇದೇ ಕ್ವಶನ್ ಇಲ್ಲಿ 9ರಿಂದ ಅಂತ ಕೊಟ್ಟಿದಾರಲ್ವಾ, ಇದನ್ನ ನಾವು 3ರಿಂದ ಅಂತ ಬದಲಾಯಿಸ್ಕೊಳ್ಳೋಣ. ಇಲ್ಲಿ ಇದನ್ನ 3 ಮಾಡ್ಕೊಳ್ಳಿ. ವಾಟ್ ಈಸ್ ದ ರಿಮೈಂಡರ್ ವೆನ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಅಂತ ಮಾಡ್ಕೊಳ್ಳೋಣ. ಸೇಮ್ ನಂಬರ್, ಇಷ್ಟು ದೊಡ್ಡ ನಂಬರ್ ಇದೆ, ಬಟ್ ನೀವೇನ್ ಮಾಡ್ಬೇಕು, ಅದನ್ನ ಗೊತ್ತಿದೆ ನಿಮಗೆ, ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಅಷ್ಟೇ ಹೇಳ್ಬೇಕು. ನಮ್ಮ ಹತ್ರ ಜಾಸ್ತಿ ಡಿವಿಷನ್ ಮಾಡೋವಷ್ಟೆಲ್ಲ ಟೈಮ್ ಇರೋದಿಲ್ಲ, ಆಯ್ತಾ? ಸೊ ಶಾರ್ಟ್ ಹ್ಯಾಂಡ್ ವೇನಲ್ಲಿ ನೀವು ಇದನ್ನ ಡಿವೈಡ್ ಮಾಡಿ ಹೇಳಬೇಕು ಎಷ್ಟು ರಿಮೈಂಡರ್ ಬರುತ್ತೆ 3 ಇಂದ ಡಿವೈಡ್ ಮಾಡಿದ್ರೆ ಅಂತ ಹೇಳಿ. ಸೊ ಆಪ್ಷನ್ಸ್ ಕೊಡ್ತೀನಿ ನಾನು, ಯಾವ ಅಲ್ಲ ಆನ್ಸರು, ಆಯ್ತಾ? 0, 1, 2, ನನ್, ಯಾವುದು ಅಲ್ಲ ಅಂದ್ರೆ ಇದನ್ನ ಹಾಕಿ. ಅಥವಾ ಒಂದು ನಿಮಿಷ, ಸ್ವಲ್ಪ ಆಪ್ಷನ್ ಚೇಂಜ್ ಮಾಡೋಣ. ಆಪ್ಷನ್ 3. ಓಕೆ, ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕ್ವಶನ್ ಇದೆ. ಓಕೆ, ಪೋಲ್ ಕೊಡ್ತಾ ಇದ್ದೀನಿ. ಡಿವಿಸಿಬಿಲಿಟಿ ಟೆಸ್ಟ್ ಮಾಡಿದ್ರೆ ಸಾಕು, ರಿಮೈಂಡರ್ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಯಾವ್ಯಾವ ನಂಬರ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಕ್ಯಾನ್ಸಲ್ ಮಾಡ್ಕೊಳ್ಳಿ, ರಿಮೈನಿಂಗ್ ನಂಬರ್ಸ್ನ ಆಡ್ ಮಾಡಿ 3 ಇಂದ ಡಿವೈಡ್ ಮಾಡಿ, ಅಷ್ಟೇನೆ, ಸಿಕ್ಬಿಡುತ್ತೆ, ಈಸಿ. ಫಸ್ಟ್ ಯು ಕ್ಯಾನ್ ಕ್ಯಾನ್ಸಲ್ 3 ಬಿಕಾಸ್ ಇದು 3 ಇಂದ ಡಿವೈಡ್ ಆಗುತ್ತೆ. 9 ಕೂಡ ಡಿವೈಡ್ ಆಗುತ್ತೆ, 9 ಕೂಡ ಡಿವೈಡ್ ಆಗುತ್ತೆ. ರಿಮೈನಿಂಗ್ ನಂಬರ್ಸ್ ಯಾವ್ದು ಉಳ್ಕೊಳ್ತು? 5, 5, 8, 8 ಅಷ್ಟೇ ತಾನೆ ಉಳ್ಕೊಂಡಿದ್ದು. ಸೊ 5 ಮತ್ತೆ 5 ಆಡ್ ಮಾಡಿದ್ರೆ 10, 10 ಪ್ಲಸ್ 8 ಈಸ್ 18. ಹೌದಾ? 18 ಕೂಡ ಡಿವೈಡ್ ಆಗುತ್ತೆ, ಹಾಗಾಗಿ ಈ 8, 5 ಮತ್ತೆ 5 ಅನ್ನ ಕ್ಯಾನ್ಸಲ್ ಮಾಡಿದ್ವಿ. ರಿಮೈನಿಂಗ್ ಉಳ್ಕೊಂಡಿದ್ದು 8. 8 ಮಾತ್ರ ನಾನು 3 ಇಂದ ಡಿವೈಡ್ ಮಾಡ್ತೀನಿ. 8 ನ 3 ಇಂದ ಡಿವೈಡ್ ಮಾಡಿದ್ರೆ 8, 3 2s are 6. ಸೊ 2 ಈಸ್ ರಿಮೈಂಡರ್. ಹಾಗಾದ್ರೆ ಈ ಪ್ರಾಬ್ಲಮ್ ನ 9 ಇಂದ ನೀವೇನಾದ್ರೂ 3 ಇಂದ ಡಿವೈಡ್ ಮಾಡಿದ್ರೆ ಉಳಿಯುವಂತ ರಿಮೈಂಡರ್ 2ನೇ ಆಗಿರುತ್ತೆ, ಅಷ್ಟೇ. ಓಕೆ, ಹಾಗಾದ್ರೆ 3ದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದ್ರೆ 3ದು
ಚೆನ್ನಾಗಿ ಅರ್ಥ ಆಗಿದೆ ಅಂತಂದ್ರೆ ನಾವು 9 ಕೂಡ ಹೇಳ್ಕೊಡ್ತೀವಿ. 9 ಸೇಮ್ ರೂಲ್ಸ್ ಅಂತ ಹೇಳಿದ್ವಿ, ಏನೂ ಚೇಂಜಸ್ ಇಲ್ಲ. ಅದೇ ತರ ಎಲ್ಲಾ ನಂಬರ್ಸ್ನ ಆ್ಯಡ್ ಮಾಡಬೇಕು, ಆಮೇಲೆ ಅದನ್ನ 9 ಇಂದ ಡಿವೈಡ್ ಮಾಡೋದು ಅಷ್ಟೇನೆ. ಸೊ ಅದು 3 ಮತ್ತೆ 9 ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಹಾಗಾಗಿ 3 ಮತ್ತೆ 9ಗೆ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಸೊ ನೀವು ಈಗ ಯಾವುದೇ ಒಂದು ನಂಬರ್ನ ಅದು 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತಾನು ಕೂಡ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದಿಸ್ ನಂಬರ್, ಇದು 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಚೆಕ್ ಮಾಡೋಣ. ಆಯ್ತಾ? ಸೇಮ್ ಎಲ್ಲ ನಂಬರ್ಸ್ ಡಿಜಿಟ್ ನ ಆಡ್ ಮಾಡ್ತೀವಿ. ಆಡ್ ಮಾಡಿದಾಗ 14 ಬಂತು. 14 ನಾವು 9 ಇಂದ ಡಿವೈಡ್ ಮಾಡ್ತೀವಿ. 9 1s 9, ಎಷ್ಟು ರಿಮೈಂಡರ್ ಉಳಿತು? 5. ಹಾಗಾದ್ರೆ ಇದು 9 ಇಂದ ಡಿವೈಡ್ ಆಗೋದಿಲ್ಲ. ಸೊ ಹಾಗಾದ್ರೆ ಎಷ್ಟು ರಿಮೈಂಡರ್ ಉಳ್ಕೊಂಡಿದೆ? 5. ಹಾಗಾದ್ರೆ ಎಷ್ಟನ್ನ ಆಡ್ ಮಾಡಬೇಕು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ನೀವು ಎಷ್ಟು ಬರಿಬೇಕು? 5 ಇದೆ ಅಂತಂದ್ರೆ ಇನ್ನ 4 ಆಡ್ ಮಾಡಿದ್ರೆ, ಇನ್ನೇನಾದ್ರೂ 4 ಆಡ್ ಮಾಡಿದ್ರೆ ಇದು ಕೂಡ 9 ಆಗುತ್ತೆ. ಅವಾಗ ಅದು 9 ಇಂದ ಡಿವೈಡ್ ಆಗುತ್ತೆ. ರಿಮೈಂಡರ್ ಎಷ್ಟು ಅಂತ ಕೇಳಿದ್ರೆ 5. ಇದು 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ? ಇಲ್ಲ. ಸೊ ಸೇಮ್ ರೂಲ್ಸ್ 3 and 9. For 3 and 9 same rules. So add the sum of the digits of a number. If divisible by 9, then that number also is divisible by 9. Okay. ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ಇದಕ್ಕೆ. ಸೊ ಯಾವುದೇ ನಂಬರು ಆ 9 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಎಷ್ಟನ್ನು ಆಡ್ ಮಾಡಬೇಕು ಅಂತೆಲ್ಲ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು. ಅದನ್ನು ಕೂಡ ಒಂದ್ಸಲ ಕೇಳಿದ್ದಾರೆ. ಯಾವುದಾದ್ರೂ ಒಂದು ನಂಬರ್ಗೆ, ಫಾರ್ ಎಕ್ಸಾಂಪಲ್ ಈ ನಂಬರ್ಗೆ the sum of the digits of the numbers is added to this number, then that number will definitely divisible by 9. ಅಂದ್ರೆ ಉದಾಹರಣೆಗೆ ಈ ನಂಬರ್ ಇದೆ 687. ಈ ನಂಬರ್ನ ಸಮ್ ಎಷ್ಟು? 21. 21 ಏನಾದ್ರೂ ಇದಕ್ಕೆ ಆಡ್ ಮಾಡಿದ್ರೆ ಸೊ ಬರುವಂತ ಆನ್ಸರ್ ಇದೆಯಲ್ವಾ, ಈ ನಂಬರು ಒಂದು ನಿಮಿಷ, ಸೊ ಏನು ತಪ್ಪು ಹೇಳಿದೆ, ನಾಳೆ ಹೇಳ್ತೀನಿ ಅದನ್ನ. ಆ ಕ್ವಶನ್ ಲಾಸ್ಟ್ ಟೈಮ್ ಅಥವಾ ಅದ್ರ ಲಾಸ್ಟ್ ಟೈಮ್ 2023 ನಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಅದು 9 ಇಂದ ಯಾವ್ದಾದ್ರು ಒಂದು ನಂಬರ್ ಡಿವೈಡ್ ಆಗಬೇಕು ಅಂದ್ರೆ, ಸಾರಿ ಸಬ್ಟ್ರಾಕ್ಟ್ ಮಾಡಬೇಕು. ಸರಿ 21 6 6 6 36. ಎಸ್ ನೋಡಿ, ಯಾವುದೇ ಒಂದು ನಂಬರ್ ತಗೊಂಡು ಆ ನಂಬರ್ನ ಸಮ್ ಮಾಡಿದ್ರೆ, ಅಂದ್ರೆ ಆ ಡಿಜಿಟ್ಸ್ನೆಲ್ಲ ಆಡ್ ಮಾಡಿಕೊಂಡು ಸಮ್ ಮಾಡಿದ್ವಿ 21. ಈ 21 ಏನಾದ್ರು ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ, ಈ 687 ಅಲ್ಲಿ 21 ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 666 ಬಂತು. ಈ ನಂಬರು ಡೆಫಿನೆಟ್ ಆಗಿ 9 ಇಂದ ಡಿವೈಡ್ ಆಗುತ್ತಂತೆ. ಯಾವ್ದಾದ್ರು ನಂಬರ್ ತಗೊಳ್ಳಿ, ಮ್ಯಾಜಿಕ್ ಅದು ನೋಡಿ. The sum of the digits of a number, any number, you can take any number. So this is the number. ಇದು 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅನ್ನೋದನ್ನ ಆಮೇಲೆ ಹೇಳೋಣ. ಫಸ್ಟ್ ಏನ್ ಮಾಡೋಣ, ಈ ನಂಬರ್ನ ಎಲ್ಲ ಆಡ್ ಮಾಡೋಣ, ಈ ಡಿಜಿಟ್ಸ್ ನೆಲ್ಲ ಆಡ್ ಮಾಡೋಣ. 7 plus 8 is 15. 15 plus 7 is 22. 22 plus 6 is 22 plus 6 28. 36 39. ಸೊ 39 ಇದು ಸಮ್ ಬಂತು, ಅಂದ್ರೆ ಎಲ್ಲ ಆಡ್ ಮಾಡಿದಾಗ 39. ಈ 39 ಅನ್ನ ಏನಾದ್ರೂ ಇದ್ರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ, 39 ಅನ್ನ ಏನಾದ್ರೂ ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋ ಅಂತ ನಂಬರ್ ಇದೆಯಲ್ಲ, ಅದು ಡೆಫಿನೆಟ್ ಆಗಿ 9 ಇಂದ ಡಿವೈಡ್ ಆಗುತ್ತಂತೆ. ಲೆಟ್ ಅಸ್ ಚೆಕ್ ಇಟ್. ಸೊ 3 ಇಂದ 9 ಅನ್ನ ಡಿವೈಡ್ ಮಾಡಕ್ಕಾಗಲ್ಲ. 13 ಇಂದ 9 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 4. ಇಲ್ಲಿ 7 ಇದೆ, ಅವಾಗ್ಲೂ 4. ನೆಕ್ಸ್ಟ್ ಇಲ್ಲಿ 6 7 8 7. ಸೊ ಈ ಎಲ್ಲಾ ನಂಬರ್ನ ಆಡ್ ಮಾಡಿ ಚೆಕ್ ಮಾಡಿ ನೋಡಿ, ಇದು 9 ಇಂದ ಡಿವೈಡ್ ಆಗ್ಲೇಬೇಕು ಅಂತ ಹೇಳಿ. ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಂಪ್ಲೆಕ್ಸ್ ಅನ್ಸುತ್ತೆ, ಬಟ್ ಸ್ವಲ್ಪ ಸಮಾಧಾನವಾಗಿ ಕೇಳಿದ್ರೆ ಇದು ಕೂಡ ಅರ್ಥ ಆಗುತ್ತೆ. ಒಂದೇ ದಿನಕ್ಕೆ ಮುಗಿಯೋದಿಲ್ಲ. ಬಟ್ ನಾವ್ ಇವತ್ತು ತಿಳ್ಕೊಂಡಿರೋದು ಒಂದು, ಎರಡರದು 2 ಡಿವಿಸಿಬಿಲಿಟಿ ರೂಲ್ 2, ಇನ್ನೊಂದು 3 ಮತ್ತೆ 9 ಸೇಮ್ ರೂಲ್ಸ್. 3 ಮತ್ತೆ 9ಗೆ ಸೇಮ್ ರೂಲ್ಸ್, ಏನೂ ಡಿಫ್ರೆನ್ಸ್ ಇಲ್ಲ 3 ಮತ್ತೆ 9ಗೆ. ಓಕೆ,
ಹಾಗಾದ್ರೆ ಒಂದು ಸ್ವಲ್ಪ ಮಕ್ಕಳೇ ಪೋಲ್ ಕೊಡ್ತೀನಿ. ಇಲ್ಲಿ ವೈಟ್ ಬೋರ್ಡ್ ಬರುತ್ತೆ ನಿಮಗೆ, ಆಯ್ತಾ? ಒಂದು 2 ನಿಮಿಷ. ವೈಟ್ ಬೋರ್ಡ್ ಕಾಣಿಸ್ತಿದೆ ಅನ್ಸುತ್ತೆ ಇವಾಗ. ಓಪನ್ ಆಯ್ತು. ಇಲ್ಲೊಂದು ಕ್ವಶನ್ ಬರೀತೀನಿ. ಆ ಕ್ವಶನ್ಗೆ ನೀವು ರೆಡಿ ಆಗಿ ಆನ್ಸರ್ನ ಹೇಳಬೇಕು, ಆಯ್ತಾ? ಯಾವ್ದಾದ್ರು ಒಂದು ನಂಬರ್ ಕೊಟ್ಟು ಆ ನಂಬರು ಈಗ 3 ಇಂದ ಅಥವಾ 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಕೇಳ್ತೀವಿ, ಅಥವಾ ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಕೇಳ್ತೀವಿ. ಸೊ 9 ಡಿವಿಸಿಬಿಲಿಟಿ ಅರ್ಥ ಆಗಿದೆ ಅಂತ ಅಂದ್ರೆ ನಿಮಗೆ 9 ಡಿವಿಸಿಬಿಲಿಟಿ ಅರ್ಥ ಆಗಿದೆ ಅಲ್ವಾ? 9 ಸೇಮ್ ರೂಲ್ಸ್. ಈ ನಂಬರ್ನ 9 ಇಂದ ಡಿವೈಡ್ ಮಾಡಬೇಕು ಅಂದ್ರೆ ಕನಿಷ್ಠ ಎಷ್ಟನ್ನ ಆಡ್ ಮಾಡಬೇಕು? ವಾಟ್ ಮಸ್ಟ್ ಬಿ ಆಡೆಡ್ ಟು ದಿಸ್ ನಂಬರ್ ಟು ಡಿವಿಸಿಬಲ್ ಬೈ 9 ಅಂತ ಕ್ವಶನ್ ಇದೆ. ಅಂದ್ರೆ ಇದಕ್ಕೆ ಕನಿಷ್ಠ ಎಷ್ಟನ್ನ ಸೇರಿಸಿದ್ರೆ ಇದು 9 ಇಂದ ಡಿವೈಡ್ ಆಗುತ್ತೆ ಅಂತ ಪ್ರಶ್ನೆ. ಸೊ ಅವಾಗ ಏನ್ ಮಾಡಬೇಕು? ನೀವು ಎಲ್ಲ ನಂಬರ್ನ ಫಸ್ಟ್ ಆಡ್ ಮಾಡ್ಕೋಬೇಕು. ಉದಾಹರಣೆಗೆ 3 6 3 7 ಆಡ್ ಮಾಡೋಣ. 3 + 6 ಈಸ್, ಒಂದು ನಿಮಿಷ, 3 + 6 + 3 + 7 is equal to 9. 19 ಆಯ್ತು. ಸೊ 19 ಅನ್ನೋದು 9 ಇಂದ ಡಿವೈಡ್ ಆಗೋದಿಲ್ಲ, ಹೌದಾ? ನೋಡಿ, 9 2s 18. ಇನ್ನು 1 ರಿಮೈಂಡರ್ ಉಳ್ಕೊಳ್ತು. ಹಾಗಾದ್ರೆ ಇದು ಈ ರಿಮೈಂಡರ್ ಏನಾಗ್ಬೇಕು ಇವಾಗ? 1. ಸೊ ಇದು 9 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್ ಏನ್ ಬರಬೇಕು? 9 ಬರಬೇಕು, ಅಥವಾ 18 ಬರಬೇಕು, ಅಥವಾ 27 ಬರಬೇಕು, ಹೌದಾ? ಇಲ್ಲಿ 19 ಬಂದಿದೆ. ಈ 19 ಇರೋದು 27 ಆಗ್ಬೇಕು ಅಂದ್ರೆ ಇನ್ನೆಷ್ಟೇ ಆಡ್ ಮಾಡಬೇಕು? 19ಗೆ ಇನ್ನು 8 ಅನ್ನ ಆಡ್ ಮಾಡಬೇಕು. ಸೊ 8 ಆಡ್ ಮಾಡಿದ್ರೆ ಅದು 27 ಆಗುತ್ತೆ. ಹಾಗಾದ್ರೆ ಈ ನಂಬರ್ಗೆ 8 ಅನ್ನ ಆಡ್ ಮಾಡಬೇಕು ಅಂತ ನೀವು ಬರೀಬೇಕು, ಆಯ್ತಾ? ಸೊ ಇದೇ ತರ ನೆಕ್ಸ್ಟ್ ಕ್ವಶನ್, ಅಂದ್ರೆ ನೆಕ್ಸ್ಟ್ ಇನ್ನೊಂದು ನಾನು ಪೋಲ್ ಕೊಡ್ತೀನಿ, ನೋಡೋಣ. ಸರಿಯಾಗಿ ಯೋಚನೆ ಮಾಡಿ ಎಷ್ಟನ್ನ ಆಡ್ ಮಾಡಬೇಕು ಅಂತ ನೀವು ಹೇಳ್ಬೇಕು ನಿಮಗೆ. ಒಂದು ನಿಮಿಷ. ವಾಟ್ ಮಸ್ಟ್ ಬಿ ಆಡೆಡ್, ನೋಡಿ ಕ್ವಶನ್ ಬರ್ಕೊಳ್ಳಿ. ವಾಟ್ ಮಸ್ಟ್ ಬಿ ಆಡೆಡ್ ಟು 5 8 1 4 5 8 1 4 3 to make it exactly divisible by 9 ಅಂತ ಕ್ವಶನ್ ಇದೆ. ಅಂದ್ರೆ 58,143 ಇದು 9ರಿಂದ ಪೂರ್ಣವಾಗಿ ಭಾಗವಾಗಲು ಕನಿಷ್ಠ ಎಷ್ಟನ್ನು ಸೇರಿಸಬೇಕು ಅಥವಾ ಆಡ್ ಮಾಡಬೇಕು ಅಥವಾ ಕೂಡಬೇಕು ಅಂತ ಪ್ರಶ್ನೆ ಕೇಳ್ಬೋದು, ಆಯ್ತಾ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಸೊ 5 6 3 4. What must be added to 58,143 to make it come exactly divisible by 9 ಅಂತ ಕ್ವಶನ್ ಇದೆ, ಹೌದಾ? 9 ಇಂದಾನೆ ಡಿವೈಡ್ ಆಗಬೇಕು. ರೆಡಿ? ಪೋಲ್ ಬರುತ್ತೆ. ಭುವಿಕ್ ಬರ್ಕೊಳ್ತಿದ್ದೀರಾ? ಚಿನ್ಮಯಿ ಜಿ ಪಟೇಲ್ ಬರ್ಕೊಳ್ತಿದ್ದೀರಮ್ಮ? ಈ ಕ್ವಶನ್ ನಾನು 2 ಲ್ಯಾಂಗ್ವೇಜ್ ಅಲ್ಲಿ ಬರೆದಾಗ ಅಟ್ಲೀಸ್ಟ್ ನೀವು 1 ಲ್ಯಾಂಗ್ವೇಜ್ ಅಲ್ಲಾರು ಬರೆದು ರೆಡಿ ಇಟ್ಕೊಂಡಿರ್ಬೇಕಲ್ವಾ?
ಓಕೆ, ಆರಾಧ್ಯ, ಬೆನಕ, ಭುವಿಕ್, ಡಿಂಪನ ಎಷ್ಟು ಜನ ಕರೆಕ್ಟ್ ಮಾಡಿದ್ದೀರಾ? ತುಂಬಾ ಜನ ಸರಿ ಮಾಡಿದ್ದೀರಾ. ವಿಭವ್ ತಪ್ಪು, ವೇದಿಕ್, ಪೂರ್ವಿಕಾ ತಪ್ಪು, ಮತ್ತೆ ಅಟೆಂಡ್ ಮಾಡದಿಲ್ದವ್ರು ಸ್ವಲ್ಪ ಜನ ಇದ್ದೀರಾ. ವಿಜಯ್, ಸೂರ್ಯ, ಚಿರಾಯು ಅಟೆಂಡ್ ಮಾಡಿಲ್ಲ, ಆಯುಷ್ಯಂ. ಆಯ್ತಾ? ಸರಿ ಉತ್ತರ ಕೊಟ್ಟವರು 30 ಮೆಂಬರ್ಸ್. ಸಿರಿ, ತಪ್ಪುತ್ತರ ಕೊಟ್ಟವ್ರು ನಮಗೆ ಬೇಕು ಸ್ವಲ್ಪ. ಜ್ಞಾನವಿ, ಶ್ರಿಯಾನ್, ಗೌತಮ್ ತಪ್ಪುತ್ತರ ಕೊಟ್ಟಿದ್ದೀರಾ. ದಿಯಾ ತಪ್ಪು, ಚಿನ್ಮಯಿ ಜಿ ಪಟೇಲ್ ತಪ್ಪು, ಮನೋಜ್ಞ ತಪ್ಪು, ವಿಜಯ್ ಗೌಡ ತಪ್ಪು, ಲೋಚನಾ, ಧನುಷ್, ಚಿರಾಗ್, ಸನ್ನಿಧಿ, ರೋಹನ್, ಪೂಜಿತ್, ಮಾನ್ವಿ, ಶ್ರಿಯಾನ್ ತುಂಬಾ ಜನ ತಪ್ಪು ಮಾಡಿದ್ರಿ. ಜ್ಞಾನವಿ. ಓಕೆ, ಹೇಗ್ ಸಾಲ್ವ್ ಮಾಡೋದು ಬೇಕಿತ್ತು ಇದನ್ನ? ಇದು 9 ಇಂದ ನಾವು ಕೇಳಿದ್ವಿ ಇವಾಗ. ಆಯ್ತಾ? ಹೇಗ್ ಮಾಡ್ಬೇಕಿತ್ತು ಸರ್? ಏನಿಲ್ಲ, ಇವೆಲ್ಲ ನಂಬರ್ಸ್ನ ನೀವು ಆಡ್ ಮಾಡೋಣ. ನೋಡಿ, ಫಸ್ಟ್ 5 ಪ್ಲಸ್ 8 ಪ್ಲಸ್ 1 ಪ್ಲಸ್ 4 ಪ್ಲಸ್ 3. 8 ಮತ್ತೆ 1 ಆಡ್ ಮಾಡಿದ್ರೆ 9 ಆಗುತ್ತೆ. ಹಾಗಾಗಿ ಇದನ್ನ ಆಡ್ ಮಾಡಕ್ಕೆ ಹೋಗ್ಬೇಡಿ. 9 is divisible by 9. ತೆಗೆದ್ಬಿಡೋಣ. 5 ಮತ್ತೆ 4 ಆಡ್ ಮಾಡಿದ್ರೆ ಅವಾಗ್ಲೂ ಕೂಡ 9 ಆಗುತ್ತೆ. ಇದನ್ನು ಕೂಡ ತೆಗಿಯೋಣ. ಇನ್ನ ರಿಮೈಂಡರ್ ಉಳ್ಕೊಳ್ತು 3. 3 ಕೂಡ 9 ಆಗ್ಬೇಕು ಅಂದ್ರೆ ಇನ್ನೆಷ್ಟೇ ಆಡ್ ಮಾಡಬೇಕು? 6 ಆಡ್ ಮಾಡಬೇಕು. ಹಾಗಾದ್ರೆ 6 ಇಸ್ ದ ಆನ್ಸರ್. ಅಷ್ಟೇನೆ. ಬೇಕಾದ್ರೆ ಇದಕ್ಕೆ ಕ್ರಾಸ್ ಚೆಕ್ ಮಾಡ್ಬೋದು ನೀವು. ಹೇಗೆ ಅಂದ್ರೆ, ಈ ನಂಬರಿಗೆ 6 ಅನ್ನು ಆಡ್ ಮಾಡಿ 5 8 1 4 3. ನಾನು ಹೇಳಿದ್ ಸರಿನಾ ಇಲ್ವೋ ಅಂತ ಹೇಳಿ. ಇದು ಇವಾಗ 9 ಇಂದ ಡಿವೈಡ್ ಆಗಲ್ಲ. ಪ್ಲಸ್ 6 ಮಾಡೋಣ. ಇದಕ್ಕೆ 6 ಅನ್ನು ಆಡ್ ಮಾಡೋಣ. 6 ಆಡ್ ಮಾಡಿದ್ರೆ 5 8 ಎಷ್ಟಾಗುತ್ತೆ? ಇದು 5 8 1 4 9 ಆಗುತ್ತೆ. ಸೊ ಇವಾಗ 9 ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡೋಣ. ಹೌದಾ? 9 6 54, 4 ರಿಮೈನಿಂಗ್. 9 4 36, 5 ರಿಮೈನಿಂಗ್. 4 ತಗೊಂಡ್ವಿ. ಅಗೈನ್ 9 6 54, 0. ಸೊ ಇವಾಗ 9 ಬಂತು. 9 1 9. ಎಕ್ಸಾಕ್ಟ್ಲಿ, ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9. ದೆನ್ ಏನ್ ಆಡ್ ಮಾಡಬೇಕಿತ್ತು? 6 ಅನ್ನು ಆಡ್ ಮಾಡಬೇಕು. ದೆನ್ 6 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಕ್ವಶನ್ ನಾವು ಕಲಿಯೋದು ಒಂದು, ಕ್ವಶನ್ ಕೇಳೋದೇ ಒಂದು. ಅದಕ್ಕೆ ಇದನ್ನ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಅಂತ ಹೇಳ್ತೀವಿ ನಾವು, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಂತ. ಸೊ ಏನ್ ಮಾಡ್ಬೇಕು ನೀವು? ಯಾವಾಗ್ಲೂ ಕೂಡ ಈ ಕಾನ್ಸೆಪ್ಟ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವ್ರ ಕ್ವಶನ್ ಯಾವ ರೀತಿನಾದ್ರೂ ಕೇಳಲಿ ನೀವು. ನನ್ನ ಪ್ರಶ್ನೆ ಇವಾಗ ಸ್ವಲ್ಪ ಚೇಂಜು. ಇಲ್ಲಿ ಸೇಮ್ ಪ್ರಶ್ನೆ ಇದೆ. ಕ್ವಶನ್ ಅಂದ್ರೆ ನಂಬರ್ ಎಲ್ಲ ಸೇಮ್ ಇರುತ್ತೆ. ವಾಟ್ ಮಸ್ಟ್ ಬಿ ಆಡೆಡ್ ಅಂತ ಇದೆಯಲ್ವಾ, ಅದನ್ನು ನಾನು ತೆಗಿತೀನಿ. ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟ್ ಅಂತ ಹೇಳ್ತೀನಿ. ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟ್ ಫ್ರಮ್ ದಿಸ್ ನಂಬರ್, subtract from this number to make it exactly divisible by 9. ಮತ್ತೆ 9 ಇಂದಲೇ ಡಿವೈಡ್ ಮಾಡ್ಬೇಕು ನಾವು. ಆದ್ರೆ ಇದು ಪೂರ್ಣವಾಗಿ ಭಾಗವಾಗಲು ಕನಿಷ್ಠ ಎಷ್ಟನ್ನು ಕಳೆಯಬೇಕು ಅಂತ ಪ್ರಶ್ನೆ. ಅವಾಗ್ಲೇ ಕೂಡ್ಬೇಕು ಅಂತ ಕೇಳಿದ್ವಿ ಅಲ್ವಾ, ಈಗ ಕಳೆಯಬೇಕು ಅಂತ ಇದೆ. ಸೊ ಆಪ್ಷನ್ಸ್ ಕೂಡ ಇದೇ ಇರ್ಲಿ. ಆಪ್ಷನ್ಸ್ ಕೂಡ ಇದೆ ನೋಡಿ. ಆಪ್ಷನ್ಸ್ ಏನಿದೆ? 5 ಇದೆ, 6 ಇದೆ, 3 ಇದೆ ಮತ್ತು 4 ಇದೆ. ಸೊ ಇವಾಗಲೂ ಕೂಡ ಪೋಲ್ ಕೊಡ್ತೀನಿ, ನೋಡೋಣ ಯಾರು ಸರಿ ಉತ್ತರ ಮಾಡ್ತೀರಾ, ಯಾರು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಇದಕ್ಕೇನು ಟೈಮ್ ಬೇಡ, ನೋಡಿದ ತಕ್ಷಣ ಹೇಳ್ಬೋದು. ಯಾಕೆಂದ್ರೆ ಆಲ್ರೆಡಿ ವಿ ಹ್ಯಾವ್ ಸಾಲ್ವ್ಡ್ ದಿಸ್ ಪ್ರಾಬ್ಲಮ್. Yes, the right answer given by 29 members. So ಇಷ್ಟು ಈಸಿ ಇರೋದನ್ನು ತಪ್ಪು ಮಾಡಿದ್ರಿ. ಜಸ್ವಂತ್, ಚಿರಾಯು, ಮನೋಜ್ಞ, ವಿಜಯ್, ಕಲ್ಪಿತಾ, ವಿಜಯ್ ತಪ್ಪು. ವೆರಿ ಗುಡ್. ದಿಯಾ, ಲೋಚನಾ, ಆರಾಧ್ಯ. ಏನೋ ಇದನ್ನ ಚೆಕ್ ಮಾಡೋದೇ ಬೇಡ, ಯಾಕೆಂದ್ರೆ ರಿಮೈಂಡರ್ ಅವಾಗ್ಲೇ ನಮಗೆ 3 ಬಂದಿತ್ತಲ್ವಾ.
ಸೊ 3ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕು, ಅದು ಕಂಪ್ಲೀಟ್ ಆಗಿ 9 ಇಂದ ಡಿವೈಡ್ ಆಗುತ್ತೆ, ಅಷ್ಟೇ ಅಲ್ವಾ? ನೋಡಿ ಇಲ್ಲಿ ವೇದಾಂತ್ ನೀವು ಕೂಡ ತಪ್ಪು ಮಾಡಿದ್ರಿ, ನೀವು ಹಾಕಿದ್ದೀರಾ 4 ಅಂತ. ಸೊ ಈ ನಂಬರ್ನ ಚೆಕ್ ಮಾಡೋಣ. ನೋಡಿ 5 8 1 4 3 ಇವೆರಡನ್ನ ಆಡ್ ಮಾಡಿದ್ರೆ 9 ಬರುತ್ತೆ, ಹಾಗಾಗಿ ಇದು ಕ್ಯಾನ್ಸಲ್. 5 ಮತ್ತೆ 4ನ ಆಡ್ ಮಾಡಿದ್ರೆ 9 ಬರುತ್ತೆ, ಇದು ಕೂಡ ಕ್ಯಾನ್ಸಲ್. ರಿಮೈನಿಂಗ್ 3ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕಲ್ವಾ? ಸೊ ಲೆಟ್ ಅಸ್ ಚೆಕ್ ಇಟ್. ಸೊ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ. 3ನ ಏನಾದ್ರೂ ನಾವು ಮಾಡಿದ್ರೆ 3ನ ಸಬ್ಟ್ರಾಕ್ಟ್ ಮಾಡಿದ್ರೆ ಆ ನಂಬರು ಡಿವೈಡ್ ಆಗುತ್ತೆ ಇಲ್ವೋ? 5 8 1 4 3 ನಾನು ಇವಾಗ 3ನ ಸಬ್ಟ್ರಾಕ್ಟ್ ಮಾಡ್ತೀನಿ ಈ ನಂಬರ್ ಅಲ್ಲಿ. 5 8 1 4 0 5 8 1 4 0 ಇವಾಗ 9 ಇಂದ ನಾವು ಡಿವೈಡ್ ಮಾಡಿ ನೋಡೋಣ. 9 6 54 4 ರಿಮೈನಿಂಗ್ 9 4 36 5 ರಿಮೈನಿಂಗ್ 9 6 54 0 0 ರಿಮೈನಿಂಗ್ 9 0 0 ನೋಡಿ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ಹಾಗಾದ್ರೆ ನಾವು ಸಬ್ಟ್ರಾಕ್ಟ್ ಮಾಡಿದ ನಂಬರ್ ಎಷ್ಟು? 3 ಅಷ್ಟೇನೆ. ಯಾವುದು ಎಕ್ಸ್ಟ್ರಾ ಬರ್ತಾ ಇದೆ 9ಗಿಂತ ಅದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಆಯ್ತು. ಯಾಡ್ ಮಾಡಬೇಕು ಅಂತಂದ್ರೆ ಮತ್ತೆ 9 ಆಗೋ ತರ ಮಾಡಬೇಕು, ಅವಾಗ ಅದು 9 ಇಂದ ಡಿವೈಡ್ ಆಗುತ್ತೆ. ಅದು 3 ಮತ್ತೆ 9 ಎರಡಕ್ಕೂ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ, ಸೇಮ್ ರೂಲ್ಸ್. ಸ್ವಲ್ಪ ಯೋಚನೆ ಮಾಡಿ. ಇವತ್ತು ನಿಮಗೆ ನಾನು ಸ್ವಲ್ಪ ನಂಬರ್ಸ್ನ ಕಳಿಸ್ತೀನಿ. ಇವಾಗ ನಾವು ಬರೀ 3 ಮತ್ತೆ 9 2 3 9 ಅಷ್ಟೇ ಹೇಳ್ಕೊಟ್ಟಿದೀವಿ. ಇನ್ನ ತುಂಬಾ ಈಸಿ ಇದೆ, ಬೇರೆ ಬೇರೆ ನಂಬರ್ಸ್ ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಈಸಿ ಇದೆ, ಅದನ್ನ ಹೇಳ್ಕೊಡ್ತೀನಿ. ಒಂದ್ ನಿಮಿಷ ಹಾಗೆ ಇರಿ. ಯಾರಾದ್ರೂ ಸರ್ ನಮಗಿದು ಅರ್ಥ ಆಗ್ತಿಲ್ಲ ಅಂತ ಇದಿರಲ್ವಾ? ತುಂಬಾ ಜನ ಅರ್ಥ ಆಗ್ದಿಲ್ದವ್ರು ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ. ನಾಳೆ ಏನ್ ಮಾಡೋಣ ಅಂದ್ರೆ ಮತ್ತೆ ನಾವು ರಿಪೀಟ್ ಮಾಡೋಣ. ನಾಳೆ ಇದೇ ಚಾಪ್ಟರ್ನ ಅಂದ್ರೆ ಇದೇ ಟಾಪಿಕ್ಸ್ನ ಮತ್ತೆ ರಿಪೀಟ್ ಮಾಡೋಣ. ಎಷ್ಟು ಜನ ಇದ್ದೀರಾ? ಒಂದ್ ನಿಮಿಷ ಮೊದ್ಲಿಂದ ನಾನು ಹ್ಯಾಂಡ್ ಡೌನ್ ಮಾಡ್ತೀನಿ, ಇವಾಗ ಹ್ಯಾಂಡ್ ರೈಸ್ ಮಾಡಿ. ಎಷ್ಟು ಜನ ಇದ್ದೀರಾ ಅಂತ. ವಿಭವ್ ಅರ್ಥ ಆಗಿಲ್ಲ ನೋಡಿ, ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಇನ್ನು ಕ್ವಶನ್ಸ್ ಕೇಳೋ ರೀತಿ ಮತ್ತೆ ಎಲ್ಲ ಚೇಂಜ್ ಮಾಡ್ತಾರೆ, ಹಾಗಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಆ ನಂಬರ್ನ ಹೇಗೆ ನಾವು ಡಿವಿಸಿಬಿಲಿಟಿ ರೂಲ್ ಚೆಕ್ ಮಾಡೋದು ಅಂತ ಹೇಳಿ. ಸೊ 2 ಗೊತ್ತಾಗಿದೆ, 3 ಗೊತ್ತಾಗಿದೆ, ಪರವಾಗಿಲ್ಲ. 9 ನಾವು ಹೇಳ್ಕೊಟ್ಟಿದೀವಿ. 3 ಮತ್ತೆ 9ಗೆ ಒಂದೇ ರೂಲ್ಸ್. 3 ಮತ್ತೆ 9ಗೆ ಏನೂ ರೂಲ್ಸ್ ಇಲ್ಲ. ಎಲ್ಲಾ ಡಿಜಿಟ್ಸ್ ನ ಆಡ್ ಮಾಡಿ, ಆಮೇಲೆ ಅದನ್ನ 9 ಇಂದ ಡಿವೈಡ್ ಮಾಡಿ ಅಥವಾ 3 ಇಂದ ಡಿವೈಡ್ ಮಾಡಿ. ಸರ್ ನೀವು ಎಲ್ಲ ನಂಬರ್ನ ಆಡ್ ಮಾಡ್ತಾನೆ ಇಲ್ವಲ್ಲ? ಉದಾಹರಣೆಗೆ 3 ಇಂದ ಡಿವೈಡ್ ಮಾಡಬೇಕು ಅಂತಂದ್ರೆ ನಾನು 3ನ ಫಸ್ಟೇ ಕ್ಯಾನ್ಸಲ್ ಮಾಡ್ಬೋದು, 6ನು ಕ್ಯಾನ್ಸಲ್ ಮಾಡ್ಬೋದು. ಯಾಕೆ ಅಂದ್ರೆ ಇದು 3 ಇಂದ ಡಿವೈಡ್ ಆಗುತ್ತೆ, 6 ಕೂಡ ಡಿವೈಡ್ ಆಗುತ್ತೆ. ಇವೆರಡನ್ನು ಆಡ್ ಮಾಡ್ತೀನಿ, 5 ಬರುತ್ತೆ. 5 ಈಸ್ ನಾಟ್ ಡಿವಿಸಿಬಲ್ ಬೈ 3, ಹಾಗಾದ್ರೆ ಇದು ಕೂಡ ಡಿವೈಡ್ ಆಗೋದಿಲ್ಲ. ದೆನ್ ಇವಾಗ 9 ಇಂದ ಚೆಕ್ ಮಾಡೋಣ. 9 ಇಂದ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾವ ಎರಡು ನಂಬರ್ನ ಆಡ್ ಮಾಡಿದ್ರೆ 9 ಆಗುತ್ತೋ ಅದನ್ನ ಬಿಟ್ಬಿಡೋದು. ಉದಾಹರಣೆಗೆ 3 ಮತ್ತೆ 6ನ ಆಡ್ ಮಾಡಿದ್ರೆ 9 ಬರ್ತಾ ಇದೆ, ಹಾಗಾಗಿ ಇವೆರಡನ್ನು ಕ್ಯಾನ್ಸಲ್ ಮಾಡಿದೆ. ಮತ್ತೆ 5 4 + 1 is 5 ಬಂತು. ಸೊ 5 ಈಸ್ ನಾಟ್ ಡಿವಿಸಿಬಲ್ ಬೈ 9, ದೆನ್ ದಿಸ್ ಈಸ್ ಆಲ್ಸೋ ನಾಟ್ ಡಿವಿಸಿಬಲ್ ಬೈ 9. ಅಷ್ಟೇನೆ. ಅರ್ಥ ಆಗ್ತಿದ್ಯಾ? ಅಥವಾ ಸರ್ ನಮಗೆ ಈ ತರ ಗೊತ್ತಾಗ್ತಿಲ್ಲ, ನಾವು ಪೂರ್ತಿಯಾಗಿ ಆಡ್ ಮಾಡ್ಬಿಟ್ಟು ಡಿವೈಡ್ ಮಾಡ್ತೀವಿ. ಅಫ್ಕೋರ್ಸ್ ನೋಡಿ ಎಲ್ಲವನ್ನು ಆಡ್ ಮಾಡ್ತೀರಾ, 14 ಬರುತ್ತೆ. 14ನ 3 ಇಂದ ಟ್ರೈ ಮಾಡಿ, ಡಿವೈಡ್ ಆಗುತ್ತಾ? ಆಗುತ್ತೆ ಅಂದ್ರೆ ಈ ನಂಬರು ಆಗುತ್ತೆ, ಆಗಲ್ಲ ಅಂದ್ರೆ ಈ ನಂಬರು ಕೂಡ ಆಗಲ್ಲ. ನೆಕ್ಸ್ಟ್ ಅದೇ 14ನ 9 ಇಂದ ಡಿವೈಡ್ ಮಾಡಿ, ಆಗೋದಿಲ್ಲ, ಹಾಗಾದ್ರೆ ಇದು ಕೂಡ 9 ಇಂದ ಡಿವೈಡ್ ಆಗೋದಿಲ್ಲ. ಅಷ್ಟೇನೆ. ಸ್ವಲ್ಪ ದೊಡ್ಡ ದೊಡ್ಡ ನಂಬರ್ ತಗೊಂಡು ನಾವು ಚೆಕ್ ಮಾಡೋಣ. ಸೊ 4 5 ಇದೆ, ನಾಳೆ 6 ಇದೆ, 7 ಇದೆ, ಇವೆಲ್ಲ ಹೇಳ್ಕೊಳ್ಳೋಣ. ತುಂಬಾ ಈಸಿ. 3 ಮತ್ತೆ 9 ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಬೇರೆ ಎಲ್ಲಾ ನಂಬರ್ಸ್ ತುಂಬಾ ಈಸಿ ಆಯ್ತಾ. ಆ ಡಿವಿಸಿಬಿಲಿಟಿ ನಂಬರ್ ನೋಡಿದ ತಕ್ಷಣ ಹೇಳ್ಬಹುದು, ಇದು 5 ಇಂದ ಡಿವೈಡ್ ಆಗುತ್ತೆ, ಇದು 10 ಇಂದ ಡಿವೈಡ್ ಆಗುತ್ತೆ, ಇದು 2 ಇಂದ ಡಿವೈಡ್ ಆಗುತ್ತೆ, ಇದು 4 ಇಂದ ಡಿವೈಡ್ ಆಗುತ್ತೆ, ಇದು 8 ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ ನೋಡಿದ ತಕ್ಷಣ ಹೇಳ್ಬಹುದು. ಹಾಗಾಗಿ ನೀವು ಇವಾಗ ಚೆಕ್ ಮಾಡ್ಕೊ, ನೀವು ಕಲಿಬೇಕಾಗಿರೋದು ಇಷ್ಟೇನೆ. 3 ಮತ್ತೆ 9 ಎರಡೇ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಸಾಕು. ಎರಡಕ್ಕೂ ಒಂದೇ ರೂಲ್ಸ್. ಒಂದ್ 20 ಜನ ಇದ್ದೀರಾ ಅರ್ಥ ಆಗದೆ ಇರೋರು, ಪರವಾಗಿಲ್ಲ. ನಾನು ಮತ್ತೆ ನಾಳೆ ಇದೇ ರಿಪೀಟ್ ಮಾಡ್ತೀನಿ. ಇವಾಗ ಏನ್ ಮಾಡ್ಬೇಕು? ಸ್ವಲ್ಪ ಹೋಮ್ವರ್ಕ್ ಆಯ್ತಾ. ಹೋಮ್ವರ್ಕ್ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ. ನೋಡಿ ಇಲ್ಲೊಂದು ಟೇಬಲ್ ಕಾಣಿಸ್ತಾ ಇದೆ ನಿಮಗೆ ಆಯ್ತಾ. ಟೇಬಲ್ ಈ ನಂಬರ್ಸ್ ನೀವು ಇವತ್ತು ಚೆಕ್ ಮಾಡ್ಬೇಕಾಗಿರೋದು
2 ಇಂದ ಡಿವೈಡ್ ಆಗುತ್ತಾ, 3 ಇಂದ ಡಿವೈಡ್ ಆಗುತ್ತಾ, ಮತ್ತೆ 9 ಇಂದ ಡಿವೈಡ್ ಆಗುತ್ತಾ, 3 ಹೇಳ್ಕೊಟ್ಟಿದ್ದೀನಿ. ಸೊ ಆಗುತ್ತೆ ಅಂದ್ರೆ ಟಿಕ್ ಹಾಕಿ, ಆಗಲ್ಲ ಅಂದ್ರೆ ರಾಂಗ್ ಹಾಕಿ. ಸೊ 1 ನಂಬರ್, 2 ನಂಬರ್, 3 ನಂಬರ್, 4 ನಂಬರ್, 5 ನಂಬರ್, 6 ನಂಬರ್ಸ್ ಅಷ್ಟೇ ಇದೆ. ಸೊ ಸ್ಕ್ರೀನ್ ಶಾಟ್ ತಗೊಳ್ತೀರಾ? ತಗೊಳ್ಳಿ. ನಾನು ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನಿಮಗೂ ಕೂಡ ಇದು ಸ್ಕ್ರೀನ್ ಶಾಟ್ ಬರುತ್ತೆ, ಆಯ್ತಾ? ಇದರ ಸ್ಕ್ರೀನು ಇದ್ರದ್ದು ಬರುತ್ತೆ ನಿಮಗೆ ಫೋಟೋ. ಇದನ್ನ ನೀವು ಚೆಕ್ ಮಾಡಬೇಕಾಗಿರೋದು ಯಾವ್ದ್ರಿಂದ? 2, 3 ಮತ್ತೆ 9 ಅಷ್ಟೇನೆ. ಸೊ 4, 5, 6 ಅದನ್ನ ನಾಳೆ ಹೇಳ್ಕೊಡ್ತೀವಿ, ಅವಾಗ ಅದನ್ನ ಚೆಕ್ ಮಾಡಬೇಕು. ಸೊ ಇದು ನೋಡಿದ ತಕ್ಷಣ ಹೇಳ್ಬೋದು, ನೋಡಿ ಇಲ್ಲಿ 7 ಇದೆ. 7 ಇಸ್ ಎ ಆಡ್ ನಂಬರ್, ಹಾಗಾಗಿ 2 ಇಂದ ಡಿವೈಡ್ ಆಗೋಲ್ಲ. 3 ಇಂದ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡಿ, ಎಲ್ಲವನ್ನು ಆಡ್ ಮಾಡಬೇಕು. 4 + 3 + 5 + 6 + 7. ಈ ಆಡ್ ಮಾಡ್ಬೇಕಾದ್ರೆ ಸ್ವಲ್ಪ ಈಸಿ ಮಾಡ್ಕೊಳ್ಳೋಕೋಸ್ಕರ 3 ಮತ್ತೆ 6 ನ ಮೊದಲೇ ನಾನು ತೆಗೆದು ಬಿಡ್ತೀನಿ. 4 ಮತ್ತೆ 5 ಆಡ್ ಮಾಡಿದ್ರೆ 9 ಆಯ್ತು, ಹಾಗಾಗಿ ಇವೆರಡನ್ನು ಕೂಡ ತೆಗಿತೀನಿ, ಯಾಕೆಂದ್ರೆ 9 ಕೂಡ 3 ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 7 ಇದೆ. 7 is not divisible by 3, ಹಾಗಾದ್ರೆ ಇದು 3 ಇಂದನೂ ಕೂಡ ಡಿವೈಡ್ ಆಗೋಲ್ಲ. ನೆಕ್ಸ್ಟ್ ಇದು 9 ಇಂದನೂ ಕೂಡ ಡಿವೈಡ್ ಆಗೋಲ್ಲ, ಯಾಕೆಂದ್ರೆ ಇಲ್ಲೂ ಅಗೈನ್ ಮತ್ತೆ ಅದೇ ತರ ಬರ್ತಾ ಇದೆ ನೋಡಿ. ಇವೆರಡನ್ನು ಆಡ್ ಮಾಡಿದ್ರೆ 9, ಇವೆರಡನ್ನು ಆಡ್ ಮಾಡಿದ್ರೆ 9, ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ, 7 ಉಳ್ಕೊಳ್ತು. ಸೊ ಈ ತರ ನೀವು ಕ್ರಾಸ್ ಚೆಕ್ ಮಾಡಿ ಈ ನಂಬರ್ಸ್ನ. ಈಗ ಯಾರಾದ್ರೂ ಪ್ರಶ್ನೆ ಕೇಳಬೇಕು, ಸರ್ ಇಲ್ಲ ನನಗೆ ಅದೆಲ್ಲ ಡೌಟು, ಬೇರೆ ಏನೋ ಡೌಟ್ ಇದೆ ಅಂತ ಇದ್ರೆ ಕ್ವಶನ್ ಹ್ಯಾಂಡ್ ರೈಸ್ ಮಾಡಿ ಕೇಳಿ. ದಿಯಾ, ಏನ್ ಡೌಟ್ ದಿಯಾ? ಗೋ ಹೆಡ್. ಅರ್ಥ ಆಗಿಲ್ವಾ? ಅಂದ್ರೆ ಡಿವಿಸಿಬಿಲಿಟಿ ಟೆಸ್ಟೇ ಅರ್ಥ ಆಗಿಲ್ಲ ನಿಮಗೆ? 3 ಮತ್ತೆ 9 ಯಾವ್ದು ಅರ್ಥ ಆಗ್ಲಿಲ್ವಾ? ಸರ್ ಅದು ಅರ್ಥ ಆಯ್ತು, ಅದು ಟೇಬಲ್ ಕೊಟ್ಟಿದ್ರಲ್ಲ ಅದು ಹೆಂಗ್ ಮಾಡೋದಂತ ಅರ್ಥ ಆಗಿಲ್ಲ. ಓಕೆ, ಈ ಟೇಬಲ್ ನ ಈ ನಂಬರ್ ನ ಚೆಕ್ ಮಾಡ್ಬೇಕು ನೀವು. 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ರೈಟ್ ಹಾಕ್ಬೇಕು, 2 ಇಂದ ಡಿವೈಡ್ ಆಗಲ್ಲ ಅಂದ್ರೆ ರಾಂಗ್ ಹಾಕ್ಬೇಕು ಅಷ್ಟೇನೆ ಈ ನಂಬರ್. ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ರೈಟ್ ಹಾಕ್ಬೇಕು, ಇಲ್ಲ ಅಂದ್ರೆ ರಾಂಗ್ ಹಾಕ್ಬೇಕು. ಸೊ ಅದೇ ತರ ಎಲ್ಲಾ ನಂಬರ್ಸ್ ಚೆಕ್ ಮಾಡಿ, 2 ಇಂದ 3 ಇಂದ 9 ಇಂದ. ಓಕೆನಾ? ಎಸ್ ಸರ್. ಅಷ್ಟೇನೆ. ನಾನೀಗ ಆಲ್ರೆಡಿ ಈ ನಂಬರ್ನ ಮಾಡಾಯ್ತು. ನಾನು ಈ ನಂಬರು ಈ 3 ಡಿಜಿಟ್ ಇಂದ ಡಿವೈಡ್ ಆಗೋದಿಲ್ಲ, ಹಾಗಾಗಿ ಇಂಟು ಹಾಕಿದ್ದೀನಿ. ನೆಕ್ಸ್ಟ್ ನೀವು ಇದನ್ನ ಚೆಕ್ ಮಾಡ್ತಾ ಹೋಗಿ, ಇದು 2 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಓಕೆ, ಆಗಲ್ಲ ಅಂದ್ರೆ ರಾಂಗ್. ಆ ತರ ಸಿಂಪಲ್ ಹೋಮ್ವರ್ಕ್. ಫೈನ್. ಏನ್ ಡೌಟ್ ವರ್ಷಿಕಾ, ಪೂರ್ವಿಕಾ, GL? ವರ್ಷಿಕಾ ಹೇಳು ಫಸ್ಟ್, ಏನ್ ಡೌಟು? ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅರ್ಥ ಆಗ್ಲಿಲ್ಲ. ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಲ್ಲಿ ಇದ್ದೀರಾ ನೀವಿನ್ನ? ಅರ್ಥ ಆಗಿಲ್ವಾ? ಓಕೆ ಆಯ್ತು, ಹೇಳ್ಕೊಳ್ಳೋಣ. ನೋಡಿ ಮತ್ತೆ ಬ್ಯಾಕ್ ಹೋಗೋಣ ಇವತ್ತು ವರ್ಷಕ್ಕನಿಗೋಸ್ಕರ. ವರ್ಷಿಕಾ, ನಿಮಗೆ ಇಂಡಿಯನ್ ಸಿಸ್ಟಮ್ ಗೊತ್ತಾಗಿದೆಯಾ? ಹೋಗ್ಲಿ ವರ್ಷಿಕಾ, ಇಂಡಿಯನ್ ಸಿಸ್ಟಮ್ ಗೊತ್ತಾಗಿದ್ಯಾ? ಮೈಕಾನ್ ನೋಡ್ಕೊಳ್ಳಿ, ಗೊತ್ತಾಗಿದ್ಯಾ ಇಂಡಿಯನ್ ಸಿಸ್ಟಮ್? ನೋಡಿ, ಇಂಡಿಯನ್ ಮತ್ತೆ ಇಂಟರ್ನ್ಯಾಷನಲ್ 10,000 ವರೆಗೂ ಸೇಮ್ ಇದೆ ನೋಡಿ, ಗಮನಿಸಿ. ಇದು ಒನ್ಸ್ ಅಂತ ಹೇಳ್ತಾರೆ, ಅವರು ಒನ್ಸ್ ಅಂತ ಹೇಳ್ತಾರೆ. ನಾವು 10s ಅಂತ ಹೇಳ್ತೀವಿ, ಅವರು 10s ಅಂತ ಹೇಳ್ತಾರೆ. ಅವರು 100s ಅಂತ ಹೇಳ್ತಾರೆ, ನಾವು 100s ಅಂತ ಹೇಳ್ತೀವಿ, ಆಯ್ತಾ? ನೆಕ್ಸ್ಟ್ ನಾವು 1000s ಅಂತ ಹೇಳ್ತೀವಿ, ಅವರು 9,000 ಅಂತಾನೆ ಹೇಳ್ತಾರೆ. ನೆಕ್ಸ್ಟ್ ನಾವು 19,000 ಅಂತ ಹೇಳ್ತೀವಿ, ಅವರು ಹೇಳ್ತಾರೆ. ನೆಕ್ಸ್ಟ್ ನಂಬರ್ ನಾವು ಲ್ಯಾಕ್ ಅಂತ ಹೇಳ್ತೀವಿ, ಅವರು 100,000 ಅಂತ ಹೇಳ್ತಾರೆ. 1 ಲ್ಯಾಕ್ ಅಂದ್ರೂ ಒಂದೇನೆ, 100,000 ಅಂದ್ರೂ ಒಂದೇನೆ, ಆಯ್ತಾ? ಅದ್ರ ನೆಕ್ಸ್ಟ್ ಡಿಜಿಟ್ ನಾವು 10 ಲ್ಯಾಕ್ ಅಂತ ಹೇಳ್ತೀವಿ, ಅವರು ಮಿಲಿಯನ್ ಅಂತ ಹೇಳ್ತಾರೆ. ಅಂದ್ರೆ ನಾವು 23 ಲ್ಯಾಕ್ ಅಂತ ಹೇಳ್ತೀವಿ, ಅಂದ್ರೆ ಈ ಪ್ಲೇಸ್ ಇದು 20 ಲ್ಯಾಕ್ ಅಂತ ಹೇಳ್ತೀವಿ, ಅವರು 2 ಮಿಲಿಯನ್ ಅಂತ ಹೇಳ್ತಾರೆ. ಹಾಗಾದ್ರೆ 1 ಮಿಲಿಯನ್ ಅಂದ್ರೂ ಒಂದೇನೆ, 1 ಲ್ಯಾಕ್ ಅಂದ್ರೂ ಒಂದೇನೆ. ಅರ್ಥ ಆಯ್ತಾ? ಎಸ್ ಸರ್. ಈಗ ಅವರು 300,000 ಅಂತ ಹೇಳ್ತಾರಪ್ಪ, ನಾವ್ ಎಷ್ಟು ಹೇಳ್ತೀವಿ ಅದನ್ನ? 300,000 ಅಂತ ಹೇಳ್ತಾರೆ. ನಾವ್ ಏನಂತ ಹೇಳ್ತೀವಿ? ನಾವು ಇಂಡಿಯನ್ ಸಿಸ್ಟಮ್ ಅಲ್ಲಿ ಏನ್ ಹೇಳ್ತೀವಿ ಅದನ್ನ? 300,000 ನ 3 ಲ್ಯಾಕ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಾವು 40 ಲ್ಯಾಕ್ ಅಂತ ಹೇಳ್ತೀವಿ, ಅವ್ರೇನಂತ ಹೇಳ್ತಾರೆ 40 ಲ್ಯಾಕ್ಗೆ? ಮಿಲಿಯನ್. ಎಷ್ಟು ಮಿಲಿಯನ್ ಅಂತ ಹೇಳ್ತಾರೆ? 10 ಮಿಲಿಯನ್.
ನೋಡಮ್ಮ 40 ಲ್ಯಾಕ್ನ ಎಷ್ಟು ಮಿಲಿಯನ್ ಅಂತ ಹೇಳ್ತಾರೆ? 1 ಮಿಲಿಯನ್ ಅಂದ್ರೆ 10 ಲ್ಯಾಕ್. ಹಾಗಾಗಿ ಇಲ್ಲಿ 40 ಲ್ಯಾಕ್ ಅಂದ್ರೆ 4 ಮಿಲಿಯನ್ ಅಂತ ಹೇಳ್ತಾರೆ. ಓಕೆ, ಪರವಾಗಿಲ್ಲ ವರ್ಷಿಕಾ, ಮತ್ತೆ ರಿಪೀಟ್ ಆಗುತ್ತೆ ಈ ಕ್ಲಾಸು. ಈ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಮತ್ತೊಮ್ಮೆ ಗೊತ್ತಾಗುತ್ತೆ ನಿಮಗೆ, ಇಂಟರ್ನ್ಯಾಷನಲ್ದು. ಏನ್ ತಲೆ ಕೆಡಿಸ್ಕೋಬೇಡಿ. ಜಸ್ವಂತ್, ಏನ್ ಡೌಟ್ ಜಸ್ವಂತ್? ಜಸ್ವಂತ್ ಸರ್ ವಾಯ್ಸ್ ಬ್ರೇಕ್ ಆಗೈತಿ. ಯಾವಾಗ್ನಿಂದ? ಇವಾಗ್ಲಾ? ಸರ್ 10 ಮಿನಿಟ್ಸ್ ಹಿಂದೆ. ಆಯ್ತು, ಯಾವಾಗ್ಲಾದ್ರೂ ಬ್ರೇಕ್ ಆದ್ರೆ ಅಥವಾ ವಾಯ್ಸ್ ಏನಾದ್ರು ಹೋದ್ರೆ 1 ನಿಮಿಷ ನೋಡಿ. ಅದಕ್ಕೂ ಜಾಸ್ತಿ ಕಂಟಿನ್ಯೂಸ್ ಆಗಿ ಬ್ರೇಕ್ ಆಗ್ತಿದೆ ಅಥವಾ ಸ್ಕ್ರೀನ್ ಕಾಣಿಸ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಒಂದ್ಸಲ ಕ್ಲಾಸ್ ಇಂದ ಎಕ್ಸಿಟ್ ಆಗೋದು, ಇನ್ ಆಗೋದು ಮಾಡ್ಬೇಕು. ಆಯ್ತಾ? ಇವತ್ತು ಒಂದ್ಸಲ ಸ್ವಿಚ್ ಆಫ್ ಆಗಿತ್ತು ನಮ್ಮ ಲ್ಯಾಪ್ಟಾಪ್. ಅವಾಗ ಒಂದ್ 2-3 ನಿಮಿಷ ನಿಮಗೆ ಕಂಪ್ಲೀಟ್ ಆಗಿ ಬ್ರೇಕ್ ಆಗಿತ್ತು ಅನ್ಸುತ್ತೆ. ನಾನು ಅದು ಗಮನಿಸ್ತಾನೆ ಸ್ವಿಚ್ ಆನ್ ಮಾಡ್ದೇನೆ ಲ್ಯಾಪ್ಟಾಪ್ ಆಫ್ ಆಗ್ಬಿಟ್ಟಿತ್ತು. ಓಕೆ ಮಕ್ಳೇ, ಇಷ್ಟೇ ಹೋಮ್ವರ್ಕು. ಈ ಡಿವಿಸಿಬಿಲಿಟಿ ರೂಲ್ ನ ಮತ್ತೆ ನಾಳೆ ಹೇಳ್ಕೊಳ್ಳೋಣ. ಒಂದು ದಿನಕ್ಕೆ ಅರ್ಥ ಆಗಲ್ಲ. ಮತ್ತೆ ನಾಳೆ ನಾಡಿದ್ದು ಇದೇ ತರ ಕಂಟಿನ್ಯೂಸ್ ಆಗಿ ಈ ವೀಕ್ ಎಲ್ಲ ಡಿವಿಸಿಬಿಲಿಟಿ ರೂಲ್ಸೇ ಹೇಳ್ಕೊಡ್ತೀವಿ. ಅವಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಮತ್ತೆ ಭಾನುವಾರ ಇದೇ ಡಿವಿಸಿಬಿಲಿಟಿ ರೂಲ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಕೂಡ ಇರುತ್ತೆ. ಓಕೆ, ಗಾಬರಿ ಆಗ್ಬೇಡಿ, ಆರಾಮಾಗಿ ಕಲಿಯೋಣ. ಎಲ್ರಿಗೂ ಬಾಯ್. ನಾಳೆ ಮತ್ತೆ 6:30 ಜಾಯಿನ್ ಆಗೋಣ. ಬಾಯ್ ಬಾಯ್.